1 ಕೊರಿಂಥಿಯ 1ನೇ ಅಧ್ಯಾಯದ 18ನೇ ವಚನ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ವಚನ. ಶಿಲುಬೆಯ ವಿಷಯವಾದಂಥ ಮಾತು ನಾಶವಾಗುವವರೆಲ್ಲರಿಗೂ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಮತ್ತೊಂದು ಆವರ್ತಿ ನಾನು ಹೇಳ್ತೇನೆ, ಶಿಲುಬೆಯ ವಿಷಯವಾದಂಥ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ರಕ್ಷಣೆಯ ಮಾರ್ಗದಲ್ಲಿರುವ. ಇನ್ನು ನೀವು ಗಟ್ಟಿಯಾಗಿ ಹೇಳ್ಬೋದು, ಹೇಳ್ರಿ, ರಕ್ಷಣೆಯ ಮಾರ್ಗದಲ್ಲಿರುವ ನನಗಾದರೂ ದೇವರ ಶಕ್ತಿಯಾಗಿದೆ. ಇನ್ನೊಂದ್ಸರಿ ಹೇಳ್ರಿ, ರಕ್ಷಣೆಯ ಮಾರ್ಗದಲ್ಲಿರುವ ನನಗಾದರೂ ಶಿಲುಬೆಯ ವಿಷಯ ಅದು ದೇವರ ಶಕ್ತಿಯಾಗಿದೆ. ಲೋಕದ ಜನರಿಗೆ ಶಿಲುಬೆಯ ಮಾತು ಒಂದು ಹುಚ್ಚು ಮಾತಾಗಿದೆ. ಲೋಕದವರು ಅನೇಕರು ಪ್ರಶ್ನೆ ಮಾಡ್ತಾರೆ, ಶಿಲುಬೆ ಎನ್ನುವಂಥ ವಿಷಯ ಬಂದಾಗ ಶಿಲುಬೆ ನೋವನ್ನು ಸೋಲನ್ನು ತೋರಿಸುತ್ತದೆ ಎಂದು ಅನೇಕರು ಶಿಲುಬೆಯ ವಿಷಯವಾಗಿ ಮಾತನಾಡ್ತಾರೆ. ಅನೇಕರು ಅವರು ಈ ರೀತಿಯಾಗಿ ಹೇಳ್ತಾರೆ, ಯೇಸು ಸ್ವಾಮಿ ದೇವರು ತಾನೇ, ಆತನು ಏನಕ್ಕಾಗಿ ಶಿಲುಬೆಗೆ ಹಾಕಲ್ಪಟ್ಟನು ಎನ್ನುವಂಥ ನಾನಾ ಪ್ರಶ್ನೆಗಳನ್ನು ಈ ಲೋಕದಲ್ಲಿ ಜನ ಅವರು ಕೇಳುವವರಾಗಿರ್ತಾರೆ. ಇವತ್ತು ಏನಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟನು ಎನ್ನುವಂಥ ಒಂದು ಸತ್ಯಾರ್ಥವನ್ನು ಅರಿಯದೇ ಇರುವುದಾದರೆ ಶಿಲುಬೆಯ ವಿಷಯ ಒಂದು ವಿಶ್ವಾಸಿಗೆ ಅಥವಾ ನಾಶನದ ಮಾರ್ಗದಲ್ಲಿ ಇರುವವರಿಗೆ ಅದೊಂದು ಹುಚ್ಚು ಮಾತಾಗಿರುತ್ತದೆ. ಆದರೆ ಈ ಶಿಲುಬೆಯ ವಿಷಯವ ಅದರ ಸತ್ಯಾರ್ಥವನ್ನು ಒಂದು ವಿಶ್ವಾಸಿ ಆತನು ತಿಳಿದುಕೊಳ್ಳುವುದಾದರೆ ಈ ಶಿಲುಬೆಯ ವಿಷಯ ಒಂದು ವಿಶ್ವಾಸಿಗೆ ಒಂದು ದೇವರ ಶಕ್ತಿಯಾಗಿ ಮಾರ್ಪಡುವಂಥದ್ದಾಗಿರುತ್ತೆ. ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಈ ಶಿಲುಬೆಯ ವಿಷಯದ ಕುರಿತಾದಂಥ ಮಾತುಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಅಪೋಸ್ತಲರು ಇದರ ಕುರಿತಾಗಿ ಏನನ್ನ ಹೇಳಿದ್ರು? 1 ಕೊರಿಂಥಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಚನವನ್ನು ಗಮನಿಸಿದಾಗ, 1 ಕೊರಿಂಥಿಯ 1ನೇ ಅಧ್ಯಾಯದ 22ನೇ ವಚನವನ್ನು ಗಮನಿಸಿದಾಗ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದಂಥ ಕ್ರಿಸ್ತನನ್ನ ಪ್ರಚಾರಪಡಿಸುತ್ತಾರೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವು, ಅನ್ಯ ಜನರಿಗೆ ಇದೊಂದು ಹುಚ್ಚು ಮಾತಾಗಿದೆ ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯನ್ನು ಆತನ ಬರೆಯುತ್ತಾ ಇದ್ದಾನೆ. ನೋಡ್ರಿ, ಒಂದು ಗುಂಪಿನ ಜನ ಯಹೂದ್ಯರು ಅವರು ಏನನ್ನ ಅವರು ನಿರೀಕ್ಷಿಸ್ತಾ ಇದ್ದಾರೆ ಅಂದರೆ ಅವರು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಅವರು ಎದುರು ನೋಡುತ್ತಾರೆ. ಆದರೆ ಗ್ರೀಕರ ಬಳಿಯಲ್ಲಿ ಹೋದಾಗ ಗ್ರೀಕರು ಅವರು ಜ್ಞಾನವನ್ನ ಅವರು ಹುಡುಕುವವರಾಗಿದ್ದಾರೆ. ಆದರೆ ಪೌಲನು ತಾನು ಹೇಳ್ತಾನೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟಂತ ಕ್ರಿಸ್ತನನ್ನ ನಾವು ಪ್ರಚಾರ ಪಡಿಸುವವರಾಗಿರ್ತೇವೆ. ಅದರ ಅರ್ಥ ಏನು? ಒಂದು ಗುಂಪಿನ ಜನಕ್ಕೆ ಯೇಸು ಸ್ವಾಮಿ ಬೇಕಾಗಿಲ್ಲ, ಒಂದು ಗುಂಪಿನ ಜನಕ್ಕೆ ಅವರಿಗೆ ಅದ್ಭುತಗಳು ಬೇಕು, ಮಹತ್ ಕಾರ್ಯಗಳು ಬೇಕು, ಸೂಚಕ ಕಾರ್ಯಗಳು ಬೇಕು, ರೋಗ ಸೌಖ್ಯ ಬೇಕು, ಅವರ ಕಷ್ಟ ನೀಗಬೇಕು, ಅವರ ಕಣ್ಣೀರು ನೀಗಬೇಕು, ಅವರ ಹೋರಾಟಗಳು ನೀಗಬೇಕು. ಯಹೂದ್ಯರಿಗೆ ಸೂಚಕ ಕಾರ್ಯಗಳು ಬೇಕು. ಆದರೆ ಮತ್ತೊಂದು ಗುಂಪಿನ ಜನರಿಗೆ, ಗ್ರೀಕರಿಗೆ ಜ್ಞಾನ ಬೇಕು, ಅವರಿಗೆ ಅದ್ಭುತಗಳು ಬೇಕಾಗಿಲ್ಲ, ಅವರಿಗೆ ಮಹತ್ ಕಾರ್ಯಗಳು ಬೇಕಾಗಿಲ್ಲ, ಅವರಿಗೆ ಸೂಚಕ ಕಾರ್ಯಗಳು ಬೇಕಾಗಿಲ್ಲ, ಅವರಿಗೆ ಶಿಲುಬೆಯ ಶಕ್ತಿಯ ಮಹತ್ವ ಅವರಿಗೆ ಬೇಕಾಗಿಲ್ಲ. ಅವರಿಗೆ ಒಂದು ಒಳ್ಳೆ ಪ್ರಸಂಗ ಕೇಳಿ ಹೋದ್ರೆ ಸಾಕು, ಅವರ ಕಿವಿಗೆ ಇಂಪಾದದನ್ನ ಏನಾದ್ರೂ ಒಂದು ಮಾತುಗಳು ಕೇಳಲ್ಪಟ್ರೆ ಅವರಿಗೆ ಅಷ್ಟು ಸಾಕು. ಆದರೆ ಪೌಲನ್ ಹೇಳ್ತಾನೆ, ಈ ಎರಡು ಗುಂಪಿನ ಜನರ ಮಧ್ಯದಲ್ಲಿ ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟಂತ ಕ್ರಿಸ್ತನನ್ನ ನಾವು ಪ್ರಸಂಗ ಮಾಡುವವರಾಗಿದ್ದೇವೆ. ಇವತ್ತು ನಾನು ಒಂದು ಕಾರ್ಯ ನಾನು ನಿಮ್ಮ ಬಳಿಯಲ್ಲಿ ಕೇಳಲಿಕ್ಕಾಗಿ ಇಷ್ಟಪಡ್ತೇನೆ. ಈ ದಿನ ಅದ್ಭುತವನ್ನು ನೋಡುವುದಕ್ಕಾಗಿ ನೀವು ಬಂದಿದ್ದೀರಾ, ಬಿಡುಗಡೆಯನ್ನು ನೋಡುವುದಕ್ಕಾಗಿ ಬಂದಿದ್ದೀರಾ, ಅಥವಾ ಸೂಚಕ ಕಾರ್ಯಗಳನ್ನು ನೋಡುವುದಕ್ಕಾಗಿ ಬಂದಿದ್ದೀರೋ, ಅಥವಾ ಮರುಭಾಗದಲ್ಲಿ ಇವತ್ತು ಭಾನುವಾರ ತಾನೇ ಏನೋ ಒಂದು ಪ್ರಸಂಗ ಕೇಳಿಬಿಟ್ಟು ನನ್ನ ಸರದಿಯನ್ನು ಮುಗಿಸ್ಕೊಂಡು ಹೋಗ್ಬೇಕಂತ ಇವತ್ತು ಬಂದಿದ್ದೀರೋ. ಆದರೆ ಅದರ ಮಧ್ಯದಲ್ಲಿ ಈ ದಿನದಲ್ಲಿ ಯೇಸು ಸ್ವಾಮಿ ಯಾರು ಎಂದು ನಾನು ಮತ್ತೊಂದು ಆವರ್ತಿ ತಿಳಿಯಲಿಕ್ಕಾಗಿ ಬಯಸುತ್ತೇನೆ. ಆತನ ಸತ್ಯವನ್ನು ತಿಳಿಯಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಯೇಸು ಯಾರು ಎನ್ನುವಂತ ಪ್ರಕಟಣೆ
ಪ್ರಕಟಣೆ ನನಗೆ ಮತ್ತೊಂದು ಆವರ್ತಿ ತೆರೆದು ಬರಬೇಕೆಂದು ಬಯಸುತ್ತೇನೆ ಎಂದು ಹೇಳುವವರು ಯಾರಾದರೂ ಇರುವುದಾದರೆ ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಈ ಶಿಲುಬೆಯ ವಿಷಯ ನಾಶವಾಗುವವರಿಗೆ ಒಂದು ಹುಚ್ಚು ಮಾತಾಗಿದೆ, ಆದರೆ ನಂಬುವಂತ ದೇವರ ಮಕ್ಕಳಿಗೆ ಇದೊಂದು ದೇವರ ಶಕ್ತಿಯಾಗಿದೆ. ಯೇಸು ಸ್ವಾಮಿಯ ಶಿಲುಬೆಯ ಮರಣ ಎನ್ನುವುದು ಅಕಸ್ಮಾತ್ ಆದದಲ್ಲ. ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಎನ್ನುವಂಥದ್ದು ಲೋಕದ ಜನರು ಅವರು ಕುತಂತ್ರ ಮಾಡಿ ಯೇಸು ಸ್ವಾಮಿಯನ್ನು ಹಿಡಿದು ಆತನನ್ನು ಶಿಲುಬೆಗೆ ಅವರು ಜಡಿಯಲ್ಪಡಲಿಲ್ಲ. ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಎನ್ನುವುದು ಅನಾದಿಯ ಕಾಲದಲ್ಲಿ ಅದು ತಂದೆಯಾದಂಥ ದೇವರಿಂದ ನಿಯೋಜಿಸಲ್ಪಟ್ಟಿದ್ದು. ಆ ಶಿಲುಬೆಯ ಮರಣದ ಆ ಸಂಪೂರ್ಣತೆಯನ್ನು ಕುಮಾರನಾಗಿರುವಂಥ ಯೇಸು ಸ್ವಾಮಿ ತಂದೆಯ ಚಿತ್ತಾನುಸಾರವಾಗಿ ಒಪ್ಪಿಸಿಕೊಟ್ಟನು. ಅಲ್ಲಿಗೆ ನಿಲ್ಲಲಿಲ್ಲ. ಈ ಕಾಲದಲ್ಲೂ ಆ ಶಿಲುಬೆಯ ಶಕ್ತಿಯನ್ನು ಪರಿಶುದ್ಧಾತ್ಮನಾದ ದೇವರು ಆತನು ಪ್ರತಿಯೊಂದು ವ್ಯಕ್ತಿಯಲ್ಲೂ ಪ್ರತಿಯೊಂದು ಸಭೆಗಳಲ್ಲೂ ಲೋಕದ ಕಟ್ಟ ಕಡೆಯವರೆಗೂ ಈ ಶಿಲುಬೆಯ ಮಹತ್ವವನ್ನ, ಈ ಶಿಲುಬೆಯ ಶಕ್ತಿಯನ್ನ ಪರಿಶುದ್ಧಾತ್ಮನಾದ ದೇವರು ಆತನು ಸಭೆಯಲ್ಲಿ ಆತನು ಕೊಂಡೊಯ್ಯುತ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಈ ಶಿಲುಬೆಯ ಸಂದೇಶ ಎನ್ನೋದು, ಈ ಶಿಲುಬೆಯ ಶಕ್ತಿಯ ಸಂಚಾರ ಎನ್ನೋದು ಅದು ನಿಂತು ಹೋಗಲಿಲ್ಲ. ನೀವು ಎಫೆಸೀಯರು ಬರೆದ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಚನದಿಂದ ಅದರ 14ನೇ ವಚನದವರೆಗೂ ನೀವು ನೋಡಿದಾಗ ಈ ಸಂಗತಿಗಳನ್ನು ನಾವು ಗಮನಿಸುತ್ತೇವೆ. ತಂದೆಯಾದಂಥ ದೇವರ ಅನಾದಿಯಾದಂಥ ಸಂಕಲ್ಪ ಶಿಲುಬೆಯ ಮರಣ. ಎರಡನೇದಾಗಿ ಕುಮಾರನಾಗಿರುವಂಥ ಯೇಸು ಸ್ವಾಮಿ ತಂದೆಯಾದಂಥ ಈ ಚಿತ್ತಕ್ಕಾಗಿ ತನ್ನನ್ನೇ ತಾನು ಆತನು ವಿದ್ಯತೆ ಉಳ್ಳವನಾಗಿ ಒಪ್ಪಿಸಿಕೊಟ್ಟನು. ಮೂರನೇದಾಗಿ ಪರಿಶುದ್ಧಾತ್ಮನಾದಂಥ ದೇವರು ತಾನೇ ಈ ಶಿಲುಬೆಯ ಮರಣದ ಈ ಶಕ್ತಿಯನ್ನ, ಈ ಜೀವವನ್ನ ಇವತ್ತಿನ ಕಾಲಘಟ್ಟದಲ್ಲೂ ಆತನು ಸಭೆಗಳಲ್ಲೂ ಹಲವು ವ್ಯಕ್ತಿಗಳಲ್ಲೂ ಪರಿಶುದ್ಧಾತ್ಮನಾದಂಥ ದೇವರು ಆತನ ಒತ್ತು ಸಾಗುವವನಾಗಿರುತ್ತಾನೆ. ಎರಡನೇದಾಗಿ ಈ ಶಿಲುಬೆಯ ಮರಣ ಎನ್ನೋದು ಇಲ್ಲದಿದ್ರೆ ನಾವು ಯಾರು ಇಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ಈ ಶಿಲುಬೆಯ ಮರಣ ಎನ್ನೋದು ಇಲ್ಲದಿದ್ದರೆ ಈ ಸತ್ಯವೇದ ಗ್ರಂಥದಲ್ಲಿ ಪ್ರಾಮುಖ್ಯವಾದಂಥ ಅಂಶನೇ ಇರಲಿಲ್ಲ. ಈ ಶಿಲುಬೆಯ ಮರಣ ಇಲ್ಲದೆ ಹೋಗಿದರೆ ನಾವು ಯಾರು ಪರಲೋಕದ ದೇವರನ್ನ ಅಪ್ಪ ತಂದೆ ಎಂದು ಕರೆಯಲ್ಪಡಲಿಕ್ಕೆ ಆಗುತ್ತಾ ಇರಲಿಲ್ಲ. ಈ ಶಿಲುಬೆಯ ಮರಣ ಎನ್ನೋದು ಇಲ್ಲದೆ ಹೋಗಿದ್ದರೆ ದೇವರ ಮಕ್ಕಳು ಗಮನಿಸಿ, ನಾವು ಅನ್ಯರು ಪರದೇಶಿಗಳಾಗಿ ಹಲಲೆ ತಂದೆಯಾದಂಥ ದೇವರ ವಾತ್ಸಲ್ಯವನ್ನು ಅರಿಯದಂತೆ ದೇವರ ರಾಜ್ಯಕ್ಕೆ ನಾವು ಹೊರಗಡೆ ನಿಲ್ಲುವಂತ ವ್ಯಕ್ತಿಗಳಾಗಿ ನಾವು ಕಾಣಲ್ಪಡುತ್ತಾ ಇದ್ದೆವು. ಹಾಗಾಗಿರುವುದಾದರೆ ಈ ಸತ್ಯವೇದ ಗ್ರಂಥಕ್ಕೆ ಪರಿಪೂರ್ಣವಾಗಿ ಶಕ್ತಿಯನ್ನು ಒದಗಿಸಿಕೊಡುವಂತ ಸಂದೇಶ ಯಾವುದು ಎಂಬುದಾಗಿ ಗಮನಿಸಿದಾಗ ಅದು ಶಿಲುಬೆಯ ಮರಣದ ಒಂದು ಸಂದೇಶವಾಗಿರುವಂತದ್ದಾಗಿರುತ್ತೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಈ ಶಿಲುಬೆಯ ಸಂದೇಶ ಇಲ್ಲದೆ ಹೋದರೆ ಸುವಾರ್ತೆ ಎನ್ನುವುದು ಪರಿಪೂರ್ಣವಾಗೋದಿಲ್ಲ. ಈ ಶಿಲುಬೆಯ ಸಂದೇಶ ಇಲ್ಲದೆ ಹೋದರೆ ಒಂದು ವಿಶ್ವಾಸಿಯ ಜೀವಿತ ಪರಿಪೂರ್ಣವಾಗೋದಿಲ್ಲ. ಈ ಶಿಲುಬೆಯ ಸಂದೇಶ ಇಲ್ಲದೆ ಹೋದರೆ ಸಭೆ ಎನ್ನುವುದು ಪರಿಪೂರ್ಣವಾಗೋದಿಲ್ಲ. ಕಾರಣ ಈ ಶಿಲುಬೆಯ ಸಂದೇಶವೇ ನಮಗೂ ಪರಲೋಕ ರಾಜ್ಯದ ದೇವರಿಗೂ, ನಮಗೂ ಪರಲೋಕದ ದೇವರ ಆಶೀರ್ವಾದಕ್ಕೂ, ನಮಗೂ ಪರಲೋಕದ ದೇವರ ನಿತ್ಯ ಜೀವಕ್ಕೂ ಒಂದು ಸೇತುವೆಯ ಹಾಗೆ, ಒಂದು ಬ್ರಿಡ್ಜ್ ಆಗಿ ನೇಮಿಸಲ್ಪಟ್ಟಿದೆ ಈ ಶಿಲುಬೆಯ ಮರಣವಾಗಿರುತ್ತದೆ. ಹಾಗಾದರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಈ ಶಿಲುಬೆಯ ಮರಣ ನಾಶವಾಗುವವರಿಗೆ ಒಂದು ಹುಚ್ಚು ಮಾತು, ಆದರೆ ನಂಬುವಂತ ದೇವರ ಮಕ್ಕಳಾದಂತ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಈ ಶಿಲುಬೆಯಲ್ಲಿ ಸಂಭವಿಸಿದಂಥ ಸಂಗತಿಗಳು ಏನು, ಕೆಲವೊಂದು ಕಾರ್ಯಗಳನ್ನು ಆದಷ್ಟು ಬೇಗ ನಿಮ್ಮ ಮಧ್ಯದಲ್ಲಿ ಹೇಳಿ ನಾನು ಕರ್ತನ ಮೇಜಿನ ಕಡೆ ನಾನು ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರು ಬರೆದಂಥ ಪತ್ರಿಕೆ ನಾವು 13ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನ ಪವಿತ್ರ ಮಾಡುವುದಕ್ಕೋಸ್ಕರವಾಗಿ ಪಟ್ಟಣದ ಹೊರಗಡೆ ಆತನು ಸತ್ತನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿರುವುದಾದರೆ ಶಿಲುಬೆಯ ಮರಣ ಏನಕ್ಕಾಗಿ ಎಂಬುದಾಗಿ ನಾವು ಗಮನಿಸಿದಾಗ ಯೇಸು ಸ್ವಾಮಿ ತನ್ನ ಜನರನ್ನ ಪರಿಶುದ್ಧ ಮಾಡುವುದಕ್ಕಾಗಿ ಆತನು ಶಿಲುಬೆಯಲ್ಲಿ ತನ್ನ ಪರಿಶುದ್ಧವಾದಂಥ ರಕ್ತವನ್ನು ದೇವರು ಆತನು ಸುರಿಸಿದನು.
ಬೈಬಲ್ ಅಲ್ಲಿ ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯದ 22ನೇ ವಚನವನ್ನು ಗಮನಿಸಿದಾಗ, ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯದ 22ನೇ ವಚನವನ್ನು ಗಮನಿಸಿದಾಗ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ರಕ್ತಧಾರೆ ಇಲ್ಲದೆ ಒಂದು ಮನುಷ್ಯನಿಗೂ ಪಾಪ ಪರಿಹಾರ ಉಂಟಾಗೋದಿಲ್ಲ. ಒಂದು ಮನುಷ್ಯನಿಗೆ ಪಾಪದಿಂದ ಪರಿಹಾರವಾಗಬೇಕಾದ್ರೆ ಜನ್ಮ ಪಾಪ, ಕರ್ಮ ಪಾಪ, ಅವನ ಪೂರ್ವ ಪಿತೃಗಳಿಂದ ಹರಿದು ಬಂದಂತ ಪಾಪದಿಂದ, ಶಾಪದಿಂದ ಮನುಷ್ಯನು ತಾನು ಬಿಡಿಸಲ್ಪಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ರಕ್ತ ಸುರಿಯದೆ ಆತನಿಗೆ ಪಾಪ ಕ್ಷಮಾಪಣೆ ಎಂದು ಉಂಟಾಗೋದಿಲ್ಲ. ಮನುಷ್ಯನು ತಾನು ತನ್ನ ಪಾಪದ ಪರಿಹಾರಕ್ಕಾಗಿ ಆತನು ಮೃಗಗಳ ರಕ್ತವನ್ನು ಸುರಿಸಿ ತಾನು ಪಾಪದಿಂದ ವಿಮೋಚಿಸಲ್ಪಡುವುದಕ್ಕಾಗಿ ಕರ್ಮ ಮಾರ್ಗಗಳನ್ನು ಆತನು ಹುಡುಕುತ್ತಾ ತಾನು ಯಾತ್ರೆಯನ್ನ ಮಾಡುತ್ತಾ ಇರಬೇಕಾದ್ರೆ ಯಾವುದೇ ವಿಧ ಕರ್ಮ ಮಾರ್ಗಗಳಾಗಲಿ, ಯಾವುದೇ ವಿಧವಾದಂತ ಮೃಗದ ರಕ್ತವಾಗಲಿ ಮನುಷ್ಯನಿಗೆ ನಿತ್ಯವಾದಂತ ಪಾಪದಿಂದ ಪರಿಹಾರ ಕೊಡುವುದಕ್ಕೆ ಅದು ಸಾಮರ್ಥ್ಯ ಇರಲಿಲ್ಲ. ತಾತ್ಕಾಲಿಕವಾಗಿ ಮನುಷ್ಯನಿಗೆ ಪಾಪದಿಂದ ಅದು ಒಂದು ಸಮಾಧಾನವನ್ನು ಕೊಡುತ್ತಾ ಇತ್ತೆ ಹೊರತು ನಿತ್ಯವಾದಂತ ಪರಿಹಾರವನ್ನು ಕೊಡಲಿಲ್ಲ. ಆದರೆ ತಂದೆಯಾದಂತ ದೇವರು ತೀರ್ಮಾನಿಸಿದನು, ಹಲ್ಲೆಲೂಯ, ಈ ಅಶುದ್ಧನಾದಂತ ಪಾಪದಲ್ಲಿರುವಂತ ಮನುಷ್ಯನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪಾಪ ಇಲ್ಲದಿರುವಂತ ಒಂದು ರಕ್ತ ಸುರಿಯಲ್ಪಡಬೇಕು ಎಂದು ತಂದೆಯಾದಂತ ದೇವರು ಅನಾದಿಯ ಕಾಲದಲ್ಲಿ ತನ್ನ ನಿಷ್ಕರ್ಷವನ್ನ ಮಾಡಿದಂತ ನಿಮಿತ್ತವಾಗಿ ತನ್ನ ಏಕ ಕುಮಾರನಾಗಿರುವಂತ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕದಲ್ಲಿ ಆತನ ಮಾನವ ಕುಲದ ಪಾಪಕ್ಕಾಗಿ ಆತನ ರಕ್ತವನ್ನು ಸುರಿಸಲ್ಪಡುವುದಕ್ಕಾಗಿ ಆತನ ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟನು. ಅದರಿಂದಲೇ ದೇವರ ವಾಕ್ಯ ಹೇಳುತ್ತದೆ, ತನ್ನ ರಕ್ತದಿಂದ ತನ್ನ ಜನರನ್ನ ಪವಿತ್ರ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯದ 27ನೇ ವಚನದಲ್ಲಿ ನಾವು ಗಮನಿಸಿದಾಗ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಂಡು ಒಂದೇ ಸಾರಿ ಸಮರ್ಪಿತನಾದನು. ನಾನು ಮತ್ತೊಂದು ಆವರ್ತಿಯ ವಾಕ್ಯವನ್ನು ನಾನು ಓದುತ್ತೇನೆ. ಎಷ್ಟು ಅರ್ಥ ಗಂಭೀರವಾದಂಥ ಪದ ಇದು. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಅದರ ಅರ್ಥ ಏನು? ಮನುಷ್ಯನಿಗೆ ಒಂದು ಜನನ, ಜೀವನ, ಒಂದು ಮರಣ, ಆಮೇಲೆ ನ್ಯಾಯ ತೀರ್ಪು ಎನ್ನುವುದು ಮನುಷ್ಯನಿಗೆ ಕಟ್ಟಿಟ್ಟಂತ ಬುದ್ಧಿ ಆಗಿರ್ತದೆ. ಮನುಷ್ಯನಿಗೆ ದೇವರು ಯಾವ ರೀತಿಯಲ್ಲಿ ಒಂದು ಜನನವನ್ನ, ಒಂದು ಜೀವನವನ್ನ, ಒಂದು ಮರಣವನ್ನ, ಒಂದು ನ್ಯಾಯ ತೀರ್ಪನ್ನ ದೇವರು ಮನುಷ್ಯನಿಗೆ ತಾನು ನೇಮಕ ಮಾಡಿದ್ದಾನೆ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಹಾಗೆ ಕ್ರಿಸ್ತನಿ ಲೋಕದಲ್ಲಿ ಒಂದು ಸಾರಿ ಆತನು ಜನಿಸಿ ಬಂದನು. ಬೈಬಲ್ ಅಲ್ಲಿ ನಾವು ಓದಿದಾಗ ಆತನು ಬಹು ಜನರ ಪಾಪವನ್ನ ತನ್ನ ಮೇಲೆ ಒತ್ತುಕೊಂಡು, ಎರಡನೇದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ, ಒಂದೇ ಸಾರಿ ಆ ಕೆಲಸವನ್ನ ಮಾಡಿ ಮುಗಿಸಿದನು. ಅದರ ಅರ್ಥ ಏನು? ಬೈಬಲ್ ಅಲ್ಲಿ ಗಮನಿಸ್ತೇವೆ, ಆದಿಕಾಂಡ ದೇವರ ವಾಕ್ಯದಲ್ಲಿ ಯೋಹಾನ 1ನೇ ಅಧ್ಯಾಯದ 1ನೇ ವಚನದಲ್ಲಿ ಗಮನಿಸ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆದಿಯಲ್ಲಿ ವಾಕ್ಯವಾಗಿರುವಾತನು ನರವತಾರ ತೆಗೆದುಕೊಂಡು ಮನುಷ್ಯರ ಮಧ್ಯದಲ್ಲಿ ಆತನು ನಮ್ಮ ಸಂಗಡ ವಾಸ ಮಾಡಿದನು ಎಂಬುದಾಗಿ ನಾವು ಗಮನಿಸ್ತೇವೆ. ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ, ಯೇಸು ಸ್ವಾಮಿ ನಮ್ಮ ಹಾಗೆ ಒಂದು ಸಾರಿ ಜನಿಸಿದನು, ಯೇಸು ಸ್ವಾಮಿ ನಮ್ಮ ಹಾಗೆ ಒಂದು ಸಾರಿ ಆತನು ಜೀವಿಸಿದನು. ಯೇಸು ಸ್ವಾಮಿ ಒಂದೇ ಸಾರಿ ಮಾನವನನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಒಂದೇ ಸಾರಿ ಮನುಷ್ಯರ ಸಕಲ ಪಾಪಗಳನ್ನು ಹೊತ್ತುಕೊಂಡು ಒಂದೇ ಸಾರಿ ಆತನು ಮನುಷ್ಯನಿಗೆ ಮಾಡಬೇಕಾದಂತ ಎಲ್ಲ ಕಾರ್ಯವನ್ನ ಶಿಲುಬೆಯಲ್ಲಿ ದೇವರು ಮಾಡಿ ಮುಗಿಸಿದನು. ಅದರ ಅರ್ಥ ಏನು? ನನ್ನ ದೇವರಿಗೆ ಎರಡನೇ ಸಾರಿ ನರವತಾರ ತೆಗೆದುಕೊಂಡು ಬರೋ ಅವಶ್ಯಕತೆ ಇಲ್ಲ.
ನನ್ನ ಯೇಸು ಸ್ವಾಮಿ 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ, 5ನೇ ಸಾರಿ ನರವತಾರ ತಂದು ಮನುಷ್ಯರ ಕರ್ಮಗಳನ್ನು ನಾನು ಮುಗಿಸ್ತೇನೆ, ಪಾಪಗಳನ್ನು ಪರಿಹರಿಸ್ತೇನೆ ಅಂತ ಸೆಕೆಂಡ್ ಚಾನ್ಸ್ ಅನ್ನು ನನ್ನ ದೇವರು ಹುಡುಕುವಂತ ಅವಶ್ಯಕತೆ ನನ್ನ ಯೇಸು ಸ್ವಾಮಿಗೆ ಇಲ್ಲ. ಯೇಸು ಸ್ವಾಮಿ 1 ಸಾರಿ ಜನಿಸಿದನು, ಯೇಸು ಸ್ವಾಮಿ 1ನೇ ಸಾರಿ ಜೀವಿಸಿದನು, ಯೇಸು ಸ್ವಾಮಿ 1ನೇ ಸಾರಿ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಮಾಡಬೇಕಾದ ಎಲ್ಲ ಕೆಲಸವನ್ನ ನನ್ನ ಯೇಸು ಸ್ವಾಮಿ ಮಾಡಿ ಮುಗಿಸಿದವನಾಗಿದ್ದಾನೆ. ನನ್ನ ಯೇಸು ಸ್ವಾಮಿ ಒಂದನ್ನ ಮನುಷ್ಯನಿಗಾಗಿ ದೇವರು ಉಳಿಸಲಿಲ್ಲ. 1ನೇ ಸಾರಿ ನನ್ನ ಯೇಸು ಸ್ವಾಮಿ ಶಿಲುಬೆಯ ಮರಣದಲ್ಲಿ ಸಮಸ್ತವನ್ನು ಮುಗಿಸಿ ಆತನು ಹೇಳಿದನು, ಎಲ್ಲವೂ ಸಮಾಪ್ತಿ ಆಯಿತು. ಕಾರಣವೇನು? ಯೇಸು ಸ್ವಾಮಿಗೆ 2ನೇ ಸಾರಿ ನಾನು ಇನ್ನ ಮಿಕ್ಕಿಸಿದ್ದೀನಿ, ಇನ್ನೊಂದು ಸಾರಿ ಬರ್ತೀನಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಯೇಸು ಸ್ವಾಮಿ ಹೇಳಿದನು, ಇನ್ನೊಂದು ಸಾರಿ ಬರ್ತೇನೆ, ನಾನು ಜನಿಸಿ ಬರೋದಿಲ್ಲ, ಇನ್ನೊಂದು ಸಾರಿ ಬರಬೇಕಾದ್ರೆ ಸಭೆ ಎಂಬ ಮೊದಲ ಗಿತ್ತಿಯನ್ನು ಕರೆದುಕೊಂಡು ಹೋಗುವಂತ ಮೊದಲಿಂಗನಾಗಿ, ರಾಜಾದಿ ರಾಜನಾಗಿ, ಕರ್ತಾದಿ ಕರ್ತನಾಗಿ ನಾನು 2ನೇ ಸಾರಿ ಶುದ್ಧಿ ಮಾಡಲ್ಪಟ್ಟಂತ, ಪಾಪದಿಂದ ಪರಿಹರಿಸಲ್ಪಟ್ಟಂತ, ಯಜ್ಞದ ಕುರಿಯಾದಾತನ ರಕ್ತದಿಂದ ತಮ್ಮ ನಿಲುವಂಗಿಯನ್ನು ತೊಳಕೊಂಡಂತ ದೇವ ಜನರನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಹಿಂತಿರುಗಿ ಬರುವೆನು. ಹಾಗಾದ್ರೆ ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ನನ್ನ ಯೇಸು ಸ್ವಾಮಿಗೆ ಸೆಕೆಂಡ್ ಚಾನ್ಸ್ ಬೇಕಾಗಿಲ್ಲ. ನನ್ನ ಯೇಸು ಸ್ವಾಮಿಗೆ 2ನೇ ಸಾರಿ ನರವತಾರ ತಾಳಿ ಬರುವಂತ ಅವಶ್ಯಕತೆ ನನ್ನ ಯೇಸು ಸ್ವಾಮಿಗೆ ಬೇಕಾಗಿಲ್ಲ. ನಿನ್ನ ಪಾಪವು ಎಂತೆ ಕಡು ಕೆಂಪಾಗಿರುವುದಾದ್ರೂ ಇವತ್ತು ನೀನು ಹೇಳ್ಬೋದು, ಪಾಸ್ಟರ್ ನಾನು ಶಾಪದಲ್ಲಿ ಬಿದ್ದಿದ್ದೀನಿ, ನಾನು ಪಾಪದಲ್ಲಿ ಬಿದ್ದಿದ್ದೀನಿ, ನನ್ನ ಪಾಪದಿಂದ ಬಿಡಿಸೋದಿಕ್ಕೆ ಯೇಸು ಸ್ವಾಮಿ ಕೈಯಲ್ಲಿ ಆಗುತ್ತೆ. ನಾನು ಹೇಳ್ತೇನೆ, ಯಸ್, ನನ್ನ ಯೇಸು ಸ್ವಾಮಿ ನಿನ್ನನ್ನು ಬಿಡಿಸುವುದಕ್ಕಾಗಿ 1ನೇ ಸಾರಿ ಎಲ್ಲವನ್ನ ಯೇಸು ಮಾಡಿ ಮುಗಿಸಿದ್ದಾನೆ. ಕಾರಣ ನಿನ್ನ ಪಾಪವನ್ನ ಯೇಸು ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾನೆ. ನನ್ನ ದೇವರಿಗೆ 2ನೇ ಅವತಾರ ಬೇಕಾಗಿಲ್ಲ. ನನ್ನ ದೇವರಿಗೆ 2ನೇ ಚಾನ್ಸ್ ಬೇಕಾಗಿಲ್ಲ. ನನ್ನ ದೇವರು 1ನೇ ಸಾರಿನೇ ಎಲ್ಲವನ್ನ ನನ್ನ ದೇವರು ಮಾಡಿ ಮುಗಿಸಿದವನಾಗಿದ್ದಾನೆ. ನನ್ನ ಯೇಸು ಸ್ವಾಮಿ ಏನನ್ನ ಮಾಡಿದ್ದಾನೆ, 1-2 ಕಾರ್ಯಗಳನ್ನು ಹೇಳಿ ಆದಷ್ಟು ಬೇಗ ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಎಫೆಸಿಯರು ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುತ್ತೆ. ದೇವರ ವಾಕ್ಯ ಹೇಳುತ್ತದೆ, ಇದ್ದ ದ್ವೇಷವನ್ನ ತಾನು ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನ ಒಂದೇ ದೇಹವಾಗುವಂತೆ ದೇವರಿಗೆ ಆತನು ಸಮಾಧಾನ ಪಡಿಸಿದ್ದಾನೆ. ಸೈತಾನನಿಗೆ ನಿನ್ನನ್ನು ಕಂಡ್ರೆ ಬಹಳ ಪ್ರೀತಿ ಇಲ್ಲ. ಸೈತಾನನಿಗೆ ನಿನ್ನ ಕಂಡ್ರೆ ಬಹಳ ಇಷ್ಟ ಇಲ್ಲ. ಸೈತಾನನು ದೇವರ ಸೃಷ್ಟಿಯಾಗಿರುವಂತ ಮನುಷ್ಯರನ್ನ ದ್ವೇಷ ಮಾಡ್ತಾನೆ. ಮನುಷ್ಯರನ್ನ ಕೈಗಳಲ್ಲಿ ತೆಗೆದುಕೊಂಡು ದೇವರ ಕೋಪಕ್ಕೆ ಗುರಿಯಾಗತಕ್ಕಂಥ ಸ್ವಭಾವಗಳನ್ನ, ದೇವರ ಕೋಪಕ್ಕೆ ಗುರಿಯಾಗತಕ್ಕಂಥ ನಡತೆಗಳನ್ನ, ದೇವರ ಕೋಪಕ್ಕೆ ಗುರಿಯಾಗತಕ್ಕಂಥ ಜೀವಿತವನ್ನ ನಡೆಸುವುದಕ್ಕಾಗಿ ಅವರನ್ನ ಪ್ರೇರೇಪಿಸ್ತಾನೆ. ಕಾರಣ ಸೈತಾನನಿಗೆ ಇಷ್ಟ ಇಲ್ಲದಿರುವಂತ ಒಂದೇ ಒಂದು ಕಾರ್ಯ, ಮನುಷ್ಯ ದೇವರ ಸೃಷ್ಟಿ, ಮನುಷ್ಯನು ಸೈತಾನನಿಗೆ ಇಷ್ಟ ಇಲ್ಲದಿರುವಂತ ಒಂದು ಕಾರ್ಯ. ಇವನಿಗೆ ಒಂದೇ ಒಂದು ಆಸೆ, ಅವನ ಆಳ್ವಿಕೆ ಮಾಡಬೇಕು. ಆದರೆ ಅವನ ಆಳ್ವಿಕೆಗೆ ಅಡ್ಡ ಬಂದವರು ಯಾರು? ಅವನ ಆಳ್ವಿಕೆಗೆ ಅಡ್ಡ ಬಂದವರು ಈ ಮನುಷ್ಯರಾಗಿದ್ದಾರೆ. ಈ ಮನುಷ್ಯರನ್ನ ಈ ಭೂಮಿಯಿಂದ ತೆಗೆದುಹಾಕಿ ನಿತ್ಯವಾದಂಥ ಕಣ್ಣೀರಿಗೂ, ನಿತ್ಯವಾದ ಶಾಪಕ್ಕೂ, ನಿತ್ಯವಾದ ವೇದನೆಗೂ, ನಿತ್ಯವಾದಂಥ ನರಕಕ್ಕೂ ಗುರಿ ಮಾಡಬೇಕು ಎಂದು ಹೇಳಿ ಆತನ ನಯವಾದಂಥ ಮಾತುಗಳಿಂದ, ಮನೋರಂಜನೆಕರವಾದಂಥ ಸಂಗತಿಗಳಿಂದ, ಮೂರ್ಖ
ಮೂರ್ಖತನಗಳಿಂದ, ಅಜ್ಞಾನತನಗಳಿಂದ, ಹುಚ್ಚು ಮಾತುಗಳಿಂದ ಮನುಷ್ಯರನ್ನ ಆತನು ಸೆಳೆದುಕೊಂಡು ಆ ಮನುಷ್ಯರನ್ನ ದೇವರ ಕೋಪಕ್ಕೆ ಒಳಪಡತಕ್ಕಂಥ ನಡತೆಗಳನ್ನ ಅವರ ಮುಖಾಂತರವಾಗಿ ಮಾಡಿಸಿ ಆತನು ಮನುಷ್ಯರನ್ನ ದೇವರ ಕೋಪಕ್ಕೆ ಗುರಿ ಮಾಡಿಸಿ ಸೃಷ್ಟಿ ಮಾಡಲ್ಪಟ್ಟಂತ ದೇವರಿಂದಲೇ ಮನುಷ್ಯನು ನಾಶವಾಗುವುದಕ್ಕಾಗಿ ಆತನು ದೇವರ ನಾಶನಕ್ಕೆ ಮನುಷ್ಯನನ್ನು ತಂದು ನಿಲ್ಲಿಸುವಂತ ಆ ಪರಿಸ್ಥಿತಿಯಲ್ಲಿ ನನ್ನ ಯೇಸು ಸ್ವಾಮಿ ತಾನು ಏನು ಮಾಡಿದನು? ಶಿಲುಬೆಯಲ್ಲಿ ಆತನು ತೂಗಾಕಲ್ಪಟ್ಟಾಗ ಆತನ ಮಾಡಿದ ಕಾರ್ಯ ಏನು? ಏ ಮನುಷ್ಯನೇ, ನೀನು ಮನುಷ್ಯನನ್ನ, ಏ ಸೈತಾನನೇ, ದೇವರ ಕೋಪಕ್ಕೆ ಗುರಿ ಮಾಡತಕ್ಕಂತ ಒಂದು ದ್ವೇಷವನ್ನು ನೀನು ಉಂಟು ಮಾಡಿ ಅವನನ್ನ ದೇವರ ಕೋಪಕ್ಕೂ ಶಿಕ್ಷೆಗೂ ನೀನು ಅರ್ಹನಾಗಿ ಮಾಡ್ತಾ ಇದೆ. ಆದ್ರೆ ದೇವರು ಮಾಡಿದ ಕಾರ್ಯ ಮೊದಲನೇದಾಗಿ ಆ ಶಿಲುಬೆಯಲ್ಲಿ ಆ ದ್ವೇಷವನ್ನ ನನ್ನ ದೇವರು ಕೊಂದು ಬಿಟ್ಟನು. ಅದರ ಅರ್ಥ ಏನು? ಕೋಪಕ್ಕೆ ಗುರಿಯಾದಂತ ಮನುಷ್ಯನನ್ನ ದೇವರ ಪ್ರೀತಿಗೆ ದೇವರು ಗುರಿ ಮಾಡಿದನು. ಇವತ್ತು ನಾನು ಒಂದು ಕಾರ್ಯವನ್ನು ನಾನು ಕೂಗಿ ಹೇಳುತ್ತೇನೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳು, ಸೈತಾನನು ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ಸೈತಾನನು ನಿನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ. ಪಾಪದ ಸಂಬಳ ಅದು ಮರಣ. ನೀನು ಕುಡುಕತನದಲ್ಲಿದ್ರೆ ಅದು ಮರಣನೇ. ನೀನು ಧೂಮಪಾನದಲ್ಲಿದ್ರು ಅದು ಮರಣನೇ. ನೀನು ವ್ಯಭಿಚಾರದಲ್ಲಿದ್ರು ಅದು ಮರಣನೇ. ನೀನು ದುಡ್ಸವಾಸದಲ್ಲಿದ್ರು ಅದು ಮರಣನೇ. ನೀನು ಕೆಟ್ಟ ಸವಾಸದಲ್ಲಿದ್ರು ನೀನು ಮರಣನೇ. ಪಾಪದ ಸಂಬಳ ಅದು ಮರಣವಾಗಿರ್ತದೆ. ನಿನ್ನನ್ನು ದೇವರ ಕೋಪಕ್ಕೆ ಸೈತಾನನ ಗುರಿ ಮಾಡ್ತಾ ಇರಬೇಕಾದ್ರೆ ಈಗ ಶಿಲ್ಬೆ ಒಂದು ಸಂದೇಶವನ್ನು ಕೂಗಿ ಹೇಳುತ್ತೆ. ನಿನಗಾಗಿ ಹಲ್ಲೆಲೂಯಾ ದ್ವೇಷವನ್ನ ದೇವರು ಶಿಲ್ಬೆ ಮೇಲೆ ದೇವರು ಕೊಂದು ಬಿಟ್ಟನು. ಕೊಂದು ನಿನ್ನನ್ನು ಏನು ಮಾಡಿದನು? ಕರ್ತನಾದಂತ ದೇವರ ಪ್ರೀತಿಗೆ ನಿನ್ನನ್ನು ಆತನು ಗುರಿ ಮಾಡಿದನು. ಇವತ್ತು ನೀನು ದೇವರ ಕೋಪಕ್ಕೆ ನೀನು ಗುರಿಯಾದವನಲ್ಲ, ಕ್ರಿಸ್ತನ ಪ್ರೀತಿಗೆ ನೀನು ಗುರಿಯಾದವನು. ಅದೇ ಎಫೆಸಿಯರು ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಾಕ್ಯವನ್ನು ನಾವು ಗಮನಿಸ್ತೇವೆ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ಒಂದು ಮಾಡುವವನಾದ ಆತನೇ ನಮಗಾಗಿ ಸಮಾಧಾನ ಕೃತ್ಯನಾದನು. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಯುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನ ಮುಗಿಸಿ ನಮ್ಮನ್ನು ಅಗಲಿಸಿದ ಗೋಡೆಯನ್ನ ಕೆಡವಿ ಹಾಕಿದನು. ಆ ಪದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಒಂದು, ದೇವರು ದ್ವೇಷವನ್ನ ಕೊಂದನು. ಎರಡನೇದಾಗಿ ದೇವರು ದ್ವೇಷವನ್ನ ಮುಗಿಸಿದನು. ಮೂರನೇದಾಗಿ ನನಗೂ ದೇವರಿಗೂ ಒಂದು ಅಡ್ಡಗೋಡೆ ಇತ್ತು. ನನಗೂ ದೇವರಿಗೂ ಒಂದು ಅಡ್ಡಗೋಡೆ ಇತ್ತು. ಆ ಗೋಡೆಯನ್ನು ನನ್ನ ದೇವರು ಏನ್ ಮಾಡಿದನು? ಕೆಡವಿ ನನ್ನ ದೇವರು ಹಾಕಿದನು. ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳೇ, ಈ ಶಿಲುಬೆಯ ಸಂದೇಶ ನಿನಗೆ ಕೂಗಿ ಹೇಳುವಂತ ಒಂದು ಕಾರ್ಯ ಏನು? ನಿನಗೂ ದೇವರ ಮಧ್ಯದಲ್ಲಿ ಯಾವ ಅಡ್ಡಗೋಡೆ ಇಲ್ಲ. ಸಮಯ ಭೇದವಿಲ್ಲದೆ ಕೃಪಾಸನದ ಬಳಿಗೆ ಯಾವ ಸಮಯದಲ್ಲಾದ್ರೂ ನೀನು ಬಂದು ದೇವರ ಸಮಯೋಚಿತವಾದಂತ ಸಹಾಯವನ್ನು ಪಡೆಯುವುದಕ್ಕೆ ಕರ್ತನು ನಿನಗೆ ಕೃಪೆಯನ್ನು ದಯಪಾಲಿಸಿದ್ದಾನೆ. ಇವತ್ತು ನಿನಗೂ ದೇವರಿಗೂ ಏನಾದ್ರೂ ಅಡ್ಡಗೋಡೆ ಇದೆ, ನಾನು ದೇವರ ಬಳಿಗೆ ಬರಕ್ಕಾಗ್ತಾ ಇಲ್ಲ, ನಾನು ದೇವರ ಪ್ರಸನ್ನತೆಯನ್ನು ಅನುಭವಿಸಕ್ಕಾಗ್ತಾ ಇಲ್ಲ, ನಾನು ದೇವರ ಸಾನ್ನಿಧ್ಯವನ್ನ ರುಚಿ ನೋಡಿ ತಿಳಿಯಕ್ಕಾಗ್ತಾ ಇಲ್ಲ ಎಂದು ಯಾರಾದ್ರೂ ಇವತ್ತು ಭಾರ ಪಡ್ತಾ ಇದ್ರೆ, ಇವತ್ತು ಶಿಲುಬೆಯನ್ನು ದೃಷ್ಟಿಸಿ ನೋಡುವಂತ ದೇವರ ಮಕ್ಕಳೇ, ನಿನಗೂ ದೇವರಿಗೂ ಯಾವ ಅಡ್ಡಗೋಡೆ ಇಲ್ಲ. ನನ್ನ ಯೇಸು ಸ್ವಾಮಿ ಎಲ್ಲ ಅಡ್ಡಗೋಡೆಯನ್ನ ಆತನ ಕೆಡವಿ ಹಾಕಿದ್ದಾನೆ. ಮೂರನೇದಾಗಿ ದೇವರ ವಾಕ್ಯದಲ್ಲಿ ಎಫೆಸಿಯರು ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ದೇವರು ನಮಗಾಗಿ ಆತನು ಮಾಡಿದಂಥ ಒಂದು ಕಾರ್ಯವೇನು? ಆತನು ಇದ್ದ ದ್ವೇಷವನ್ನು ತಾನು ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹವಾಗುವ ಹಾಗೆ ಮಾಡಿ ದೇವರೊಂದಿಗೆ ನಮ್ಮನ್ನು ಸಮಾಧಾನ ಪಡಿಸಿದ್ದಾನೆ. ಶಿಲುಬೆಯ ಮರಣದ ಮುಖಾಂತರವಾಗಿ ನನಗೂ ದೇವರಿಗೂ ಒಂದು ಸಮಾಧಾನ ಉಂಟಾಗಿದೆ.
ನನಗೂ ದೇವರಿಗೊಂದು ಒಡಂಬಡಿಕೆ ಉಂಟಾಗಿದೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನಾನು ನೀನು ಜೀವಿಸ್ತಾ ಇರೋದು ಈ ಶಿಲುಬೆ ಮೇಲೆ ಉಂಟಾದಂತ ಒಡಂಬಡಿಕೆಯಿಂದಲೇ ಎಂಬುದನ್ನ ಎಂದಿಗೂ ದೇವರ ಮಕ್ಕಳು ಮರೆತು ಹೋಗಬಾರದು. ಯೇಸು ಸ್ವಾಮಿ ಪಾನ ಪಾತ್ರೆಯನ್ನ ಕೈಯಲ್ಲಿ ತೆಗೆದುಕೊಳ್ಳಬೇಕಾದ್ರೆ ಆತನೊಂದು ಮಾತನ್ನು ತಾನು ಹೇಳ್ತಾನೆ, ಇದು ನನ್ನ ರಕ್ತವಾಗಿದೆ. ಇದು ಯಾವ ರಕ್ತ? ಇದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವಂತ ನನ್ನ ರಕ್ತವಾಗಿದೆ. ಅದರ ಅರ್ಥ ಏನು? ಈ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ರಕ್ತವನ್ನು ಸುರಿಸಿದಾಗ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡನು. ಆ ಒಡಂಬಡಿಕೆಯ ವಿಶೇಷತೆ ಏನು? ಆ ಶಿಲುಬೆಯಲ್ಲಿ ಉಂಟಾದಂತ ಸಕಲ 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 ಪಾಪ ಶಾಪಗಳನ್ನು ಯೇಸು ನನ್ನಿಂದ ಆತನು ಹೊತ್ತುಕೊಂಡನು. ಆದರೆ ಶಿಲುಬೆಯ ಮರಣದ ಮುಖಾಂತರವಾಗಿ ಉಂಟಾದಂತ ಜೀವವು, ಕ್ಷಮಾಪಣೆಯು, ರೋಗ ಸೌಖ್ಯವು, ಅದ್ಭುತವು, ಉದ್ಧಾರವು ಅದು ನನ್ನ ಸ್ವತ್ತಾಗಿ ಮಾರ್ಪಟ್ಟಿದೆ. ಅದರಿಂದಲೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಕಾರ್ಯ. ದೇವರ ವಾಕ್ಯ ಅದರಿಂದಲೇ ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಒಂದು ಕಾರ್ಯ. ನಮ್ಮ ಜೀವನದಲ್ಲಿ ಈ ಶಿಲುಬೆಯ ಮರಣದ ಸತ್ಯತೆಗಳನ್ನು ನಾವು ತಿಳಿದುಕೊಳ್ಳುವವರಾಗಿರಬೇಕು. ಈಗ ನನ್ನ ಪ್ರಾಮುಖ್ಯವಾದಂಥ ಸಂದೇಶದ ಭಾಗದ ಕಡೆ ನಾನು ಪ್ರವೇಶಿಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಈ ಶಿಲುಬೆಯ ಮರಣದಲ್ಲಿ ಯೇಸು ಸ್ವಾಮಿ ನಮಗಾಗಿ ಮಾಡಿದಂಥ ಕಾರ್ಯವಾದರೂ ಏನು? ಬೈಬಲಲ್ಲಿ ನಾವು ಗಮನಿಸಿದಾಗ, ದೇವರ ವಾಕ್ಯದಲ್ಲಿ ಕೊಲೋಸಿಯರು ಬರೆದಂಥ ಪತ್ರಿಕೆ ಕಡೆ ನಾವು ಬಂದಾಗ ದೇವರ ವಾಕ್ಯದಲ್ಲಿ ಒಂದೆರಡು ವಾಕ್ಯಗಳನ್ನು ನಾವು ಗಮನಿಸುವಂತರಾಗಿರೋಣ. ಕೊಲೋಸಿಯರು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನ ಮತ್ತು 15ನೇ ವಚನವನ್ನು ನಾವು ಗಮನಿಸೋಣ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದಂಥ ಆಜ್ಞೆ ರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಆತನು ದೊರೆತನೆಗಳನ್ನು, ಅಧಿಕಾರಗಳನ್ನು ನಿರಾಯುಧನಾಗಿ ಮಾಡಿ ಜಯೋತ್ಸವದೊಡನೆ ಮೆರೆಸುತ್ತಾ ತಿರುಗಾಡಿಸುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಈ ಶಿಲುಬೆಯಲ್ಲಿ ನಡೆದಂತ ಒಂದು ಸಂಗತಿ ಏನು? ಬೈಬಲಲ್ಲಿ ನಾವು ಗಮನಿಸ್ತೇವೆ, ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದಂತ ಆಜ್ಞಾ ಪತ್ರವಾಗಿರುವಂತ ಆ ಪತ್ರವನ್ನ ದೇವರು ಕೆಡಿಸಿ ಆತನ ಶಿಲುಬೆಯ ಮೇಲೆ ಆತನು ಜಡಿದು ಇಲ್ಲದಂತೆ ದೇವರು ಮಾಡಿದನು. ಸೈತಾನನ ಕುರಿತಾಗಿ ಸತ್ಯವೇದ ಗ್ರಂಥ ಹೇಳುವಂತ ಒಂದು ಕಾರ್ಯ, ಅವನ ಕುರಿತಾಗಿ ಹೇಳೋದು ಅವನು ದೂರುಗಾರನು, ಆಪಾದಿತನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಯಾರ ಕುರಿತಾಗಿ ಆತನ ಆರೋಪ ಮಾಡ್ತಾ ಇದ್ದಾನೆ? ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಭೂಮಿಯಲ್ಲಿ ಸೃಷ್ಟಿಸಲ್ಪಟ್ಟಂತ ಜನರ ಮೇಲೆ ಆತನು ಆರೋಪವನ್ನ ಮಾಡ್ತಾ ಇದ್ದಾನೆ. ಯಾವ ಆರೋಪವನ್ನ ಮಾಡ್ತಾ ಇರೋದು? ಅವನ ಸಕಲ ದೋಷ ಆರೋಪಣೆಗಳನ್ನ, ಅಂದ್ರೆ ನೀನು ಜನಿಸಿದಂತ ದಿನದಿಂದ ನೀನು ವಾಸ ಮಾಡ್ತಿರುವಂತ ಈ ಕಾಲಘಟ್ಟದವರೆಗೂ ನೀನು ಮಾಡಿದಂತ ಎಲ್ಲ ಅಪರಾಧಗಳು, ನೀನು ಮಾಡಿದಂತ ಎಲ್ಲ ಪಾಪಗಳು, ನೀನು ಮಾಡಿದಂತ ಎಲ್ಲ ಕ್ರಿಯೆಗಳು, ಮರೆಯಾಗಿಯೋ ಬಹಿರಂಗವಾಗಿಯೋ ನೀನು ಮಾಡಿದಂತ ಸಕಲ ಕಾರ್ಯಗಳನ್ನ ಸೈತಾನನು ಆತನು ಒಂದು ದೊಡ್ಡ ಪಟ್ಟಿಯನ್ನು ಮಾಡಿ ಆತನು ಏನ್ ಮಾಡ್ತಾ ಇದ್ದಾನೆ? ಆತನು ಎಲ್ಲರ ಮುಂದೆ ತೋರಿಸ್ಕೊಂಡು ಆತನು ಬರ್ತಾ ಇದ್ದಾನೆ. ಈ ಗ್ರೀಕರುಗಳಲ್ಲಿ ಒಂದು ಅಭ್ಯಾಸ ಉಂಟು. ಒಬ್ಬನನ್ನ ಶಿಕ್ಷೆ ಪಡಿಸೋದಕ್ಕೆ ಅರ್ಹನಾದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಶಿಕ್ಷೆಗೆ ಉರಿಯಾದಂಥ ವ್ಯಕ್ತಿಯನ್ನ ಮುಂದೆ ನಿಲ್ಲಿಸಿ ಅವನ ಮುಂದೆ ಅವನು ಏನು ಅಪರಾಧ ಮಾಡಿದ್ದಾನೋ, ಅವನು ಏನು ಪಾಪ ಮಾಡಿದ್ದಾನೋ ಅದನ್ನು ಅವನ ಮುಂದೆ ತೂಕಾಕಿ ಅವನನ್ನು ಮುಂದೆ ನಡೆಸ್ತಾ ಇರ್ತಾರೆ. ಏನಕ್ಕೆ ಇವನನ್ನ ಶಿಕ್ಷೆಗೆ, ಏನಕ್ಕಾಗಿ ಇವನನ್ನು ಶಿಕ್ಷಿಸ್ತಾ ಇದ್ದಾರೆ ಅಂತ ಹೇಳಿ ಯಾರು ಕೇಳೋ ಅವಶ್ಯಕತೆ ಇಲ್ಲ. ಇವನು ನಡ್ಕೊಂಡು ಬರಬೇಕಾದ್ರೆ ಅವನ ಎದೆ ಮೇಲೆ ಒಂದು ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡಲ್ಲಿ ಅವನು ಏನೇನು ಅಪರಾಧ ಮಾಡಿರ್ತಾನೋ,
ಎಲ್ಲ ಪಟ್ಟಿಯನ್ನು ಅದರ ಮೇಲೆ ಹಾಕಿರ್ತಾರೆ. ದಾರಿಯಲ್ಲಿ ಹೋಗುವಂತ ಜನರು ಗೊತ್ತಾಗ್ಬಿಡುತ್ತೆ, ಇವನು ಇಂಥ ಕಾರ್ಯಕ್ಕೆ ಶಿಕ್ಷೆಗೆ ಒಳಗಾಗಿದ್ದಾನೆ, ಇವನು ಇಂಥ ಕಾರ್ಯಕ್ಕೆ ಇವನು ದಂಡನೆಗೆ ಒಳಗಾಗಿದ್ದಾನೆ, ಇವನು ಇಂಥ ಕಾರ್ಯಕ್ಕೆ ಇವನು ಶಿಕ್ಷೆಗೆ ಗುರಿಯಾಗಿದ್ದಾನೆ ಎಂದು ಜನ ಇವನನ್ನು ಗುರುತಿಡಿಯುತ್ತಾರೆ. ಕಾರಣವೇನೆಂದ್ರೆ ಊರಿನ ಜನರಿಗೆಲ್ಲ ಗೊತ್ತಾಗಬೇಕು ಇವನು ಎಂಥವನಾಗಿದ್ದಾನೆ ಎಂದು. ಆದ್ರಿಂದ ಅಪೊಸ್ತಲನಾದ ಪೌಲನು ತಾನು ಹೇಳ್ತಾನೆ, ಇಂಥ ದುರವಸ್ಥೆಯಿಂದ ಇಂಥ ಮರಣದಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ಶಕ್ತಿ ಉಳ್ಳವರು ಯಾರು ಎಂದು ಪೌಲನು ತಾನು ಕೊರಿಂಥಿಯ ರೋಮಾಪುರದಲ್ಲಿ ಆತನ ಪತ್ರಿಕೆಯಲ್ಲಿ ಆತನ ಪ್ರಶ್ನೆಯನ್ನು ಆತನ ಮಾಡ್ತಾನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಸೈತಾನನಿಗೆ ಇಷ್ಟ ನೀನು ಮುಂದೆ ಯಾವಾಗಲೂ ದೋಷ ಆರೋಪಣೆ ಪಟ್ಟಿಯನ್ನು ಒತ್ಕೊಂಡು ನಡೀತಾ ಇರಬೇಕು. ಸೈತಾನನಿಗೆ ಇಷ್ಟ ನೀನು ಯಾವಾಗಲೂ ಹೇಳಬೇಕು, ನಾನು ಪಾಪಿ, ನಾನು ಶಾಪಗ್ರಸ್ತ, ನಾನು ಬಂಧಿಸಲ್ಪಟ್ಟವನು, ನಾನು ಉದ್ಧಾರ ಆಗಲ್ಲ, ಪೂರ್ವ ಪಿತೃರು ಮಾಡಿದಂಥ ಯಾವುದೋ ಕರ್ಮ ನಾನೀಗ ಅನುಭವಿಸ್ತಾ ಇದ್ದೀನಿ, ಯಾವ ಕಾಲದಲ್ಲಿ ಮಾಡಿದ ಪಾಪನೋ ಈಗ ನನ್ನ ಮೇಲಿದೆ, ಆದ್ರಿಂದ ನಾನು ಬೆಳೆಯಲ್ಲ, ನಾನು ಉದ್ಧಾರ ಆಗಲ್ಲ. ಯಾವಾಗಲೂ ನಿನ್ನ ಮುಂದೆ ಒಂದು ಪಟ್ಟಿಯನ್ನು ಇಟ್ಕೊಂಡು ನೀನು ನಡೀತಾ ಇರಬೇಕು. ಯಾರೇ ನಿನ್ನನ್ನು ನೋಡಿದ್ರೆ ಹೇಳಬೇಕು, ನೋಡಪ್ಪ ಇವನು ಪಾಪಿ ಆಗಿದ್ದಾನೆ. ಯಾರೇ ನೋಡಿದ್ರು ನಿನ್ನನ್ನು ಹೇಳಬೇಕು, ನೀನು ಶಾಪಗ್ರಸ್ತನು. ಯಾರೇ ನಿನ್ನನ್ನು ನೋಡಿದ್ರೆ ಹೇಳಬೇಕು, ನೀನು ಉದ್ಧಾರ ಆಗಲ್ಲ. ಯಾರೇ ನಿನ್ನನ್ನು ನೋಡಿದ್ರೆ ಹೇಳಬೇಕು, ಇವನ ಜೀವನದಲ್ಲಿ ಬೆಳವಣಿಗೆ ಆಗಲ್ಲ. ಯಾರೇ ನಿನ್ನನ್ನು ನೋಡಿದ್ರೆ ಹೇಳಬೇಕು, ನೋಡು ಇವನ ಜೀವನದಲ್ಲಿ ಅನುಗ್ರಹ ಕಾಣಲ್ಲ, ಇವನ ಅಪ್ಪ ಆಶೀರ್ವದಿಸಲ್ಪಟ್ಟಿಲ್ಲ, ಇವರ ತಾತ ಆಶೀರ್ವದಿಸಲ್ಪಟ್ಟಿಲ್ಲ, ಇವರ ಮನೆ ಆಶೀರ್ವದಿಸಲ್ಪಟ್ಟಿಲ್ಲ, ಇವನು ಉದ್ಧಾರ ಆಗಲ್ಲ ಎನ್ನುವಂತ ಒಂದು ಪಟ್ಟಿಯನ್ನು ಹಿಡ್ಕೊಂಡು ಇವನು ನಡೀತಾ ಇರಬೇಕು. ಇದು ಸೈತಾನನಿಗೆ ಇಷ್ಟ ಇರೋ ಕಾರ್ಯ. ಆದ್ರೆ ನನ್ನ ಯೇಸು ಸ್ವಾಮಿ ಏನ್ ಮಾಡಿದನು, ಶಿಲುಬೆಯಲ್ಲಿ ನನ್ನ ಯೇಸು ಸ್ವಾಮಿ ತೂಗಾಕಲ್ಪಟ್ಟಾಗ ಎಲ್ಲ ಮನುಷ್ಯರ ಮುಂದೆ ಇಡಲ್ಪಟ್ಟಂತ ಆ ಪಟ್ಟಿಯನ್ನು ನನ್ನ ಯೇಸು ಸ್ವಾಮಿ ಏನ್ ಮಾಡಿದನು, ಆತನು ಅದನ್ನ ಕಿತ್ತುಕೊಂಡನು. ಕಿತ್ತುಕೊಂಡಿದ್ದು ಮಾತ್ರ ಅಲ್ಲ, ಆತನು ಶಿಲುಬೆಯಲ್ಲಿ ಆತನು ಜಡದಿದ್ದು ಮಾತ್ರ ಅಲ್ಲ, ಅದು ಇಲ್ಲದಂತೆ ನನ್ನ ದೇವರು ಕ್ಯಾನ್ಸಲ್ ಮಾಡಿಬಿಟ್ಟನು. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳು, ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ತಲೆಮಾರಿನ ಮೇಲೆ ಸೈತಾನನು ಎಂತ ಆರೋಪಣೆ ಹೊಡೆದಿದ್ರು, ನಾನು ಹೇಳ್ತೇನೆ, ಅದು ಇಲ್ಲ, ಅದು ಇಲ್ಲ, ಅದು ಇಲ್ಲ, ಅದು ಇಲ್ಲ, ಅದು ಇಲ್ಲ. ನೀನು ಶಾಪಗ್ರಸ್ತನಲ್ಲ, ನೀನು ಪಾಪಿಯಲ್ಲ, ನೀನು ದಾರಿದ್ರನಲ್ಲ, ನೀನು ಯಾವುದೇ ವಿಧವಾದಂತ ಶಾಪಕ್ಕೆ ಗುರಿಯಾದವನಲ್ಲ. ನನ್ನ ಯೇಸು ಅದನ್ನು ತೆಗೆದುಕೊಂಡು ಕಿತ್ತುಕೊಂಡು ಶಿಲುಬೆಯಲ್ಲಿ ಜಡದು ಅದನ್ನ ಇಲ್ಲದಂತೆ ನನ್ನ ದೇವರು ಮಾಡಿದನು. ಯಾರಾದ್ರೂ ಹೇಳ್ರಿ, ಇಲ್ಲ ಪಾಸ್ಟರ್. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನಿನ್ನ ಕುರಿತಾಗಿ ಸೈತಾನನ ಎಂತ ವಿಧಿಯನ್ನೇ ಬರೆದ್ರು, ನಾನು ಶಿಲುಬೆಯನ್ನು ನೋಡಿದಾಗ ನಾನು ಹೇಳ್ತೇನೆ, ನನ್ನ ಮೇಲೆ ಆಶೀರ್ವಾದ ಬಿಟ್ಟು ಬೇರೊಂದು ಇಲ್ಲ. ನಾನು ಮುಂದಕ್ಕೆ ಬರ್ತೀನಿ. ಬೈಬಲ್ ಹೇಳ್ತದೆ, ಒಂದು 3 ಜನ ಬನ್ರಿ, ಒಂದೆರಡು ಡ್ರಮ್ ಸ್ಟಿಕ್ ಕೊಡಿ. ನೀವೀಗ ಸೋತ್ರ ಹೇಳ್ಬೇಕು, ನೀವು ಬಂದಿದ್ದೀನಿ. ಇಟ್ಕೋ ಕೈಯಲ್ಲಿ. ಈತನ ದೋಷ ಆರೋಪಣೆ ಉಳ್ಳವನು, ಈತನ ಹಿಂದ್ಗಡೆ ಸೈನಿಕರಿದ್ದಾರೆ, ಅವನಿಗೊಂದು ಕತ್ತಿ ಕೊಡು. ಇವ್ರು ಯಾವಾಗಲೂ ಡ್ರಮ್ ಸ್ಟಿಕ್ ಅದ್ ಕಡೆ ಇದ್ ಕಡೆ, ಇವನನ್ನ ಪ್ರೀತಿಯಿಂದ ನಡೆಸಲ್ಲ, ಚುಚ್ತಾ ಇರ್ತಾರೆ. ನಡೆಯ ಮುಂದೆ ಇವನು ಆರೋಪ ಪಟ್ಟಿಯನ್ನು ಹಿಡ್ಕೊಂಡು ನಡೀತಾ ಇರ್ತಾನೆ. ಲೋಕದ ಜನ ನೋಡಿದಾಗ ಹೇಳ್ತಾರೆ, ನೋಡು ಇವನ ಮೇಲೆ ಒಂದು ಆರೋಪ ಇದೆ, ಆದ್ರಿಂದ ಹಿಂದ್ಗಡೆ ಒಂದು ದೊರೆತನ, ಒಂದು ಅಧಿಕಾರ, ಒಂದು ದುರಾತ್ಮನ ಏನ್ ಮಾಡ್ತಾ ಇದ್ದಾನೆ, ಅವನನ್ನು ನೂಕ್ಕೊಂಡು ಹೋಗ್ತಾ ಇರ್ತಾನೆ. ಇವನಿಗೆ ಶಿಕ್ಷೆಗೆ ಹೋಗಕ್ಕೆ ಇಷ್ಟ ಇಲ್ಲ, ಇವನಿಗೆ ಶಾಪಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಇವನಿಗೆ ಸೆರೆಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ, ಇವನಿಗೆ ಕತ್ತಿಗೆ ಗುರಿ ಆಗೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಹಿಂದ್ಗಡೆ ಒಂದು ಫೋರ್ಸ್ ಏನ್ ಮಾಡುತ್ತೆ, ಅವನ್ನ ತಳ್ತಾ ಇರುತ್ತೆ, ಇಷ್ಟ ಇಲ್ಲ. ಆದ್ರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ತನ್ನ ಪ್ರಾಣ ಕೊಟ್ಟಾಗ ಆತನ
ಸೈತಾನ್ ಏನ್ ಮಾಡಿದನು, ಆತನು ಮೊದಲನೇದಾಗಿ ಎಲ್ಲ ಆರೋಪಣ ಪಟ್ಟಿಯನ್ನ ನನ್ನ ಯೇಸು ಇಲ್ಲದಂತೆ ದೇವರು ಮಾಡಿದನು. ಎರಡನೇದಾಗಿ ಏನ್ ಮಾಡಿದನು ಗೊತ್ತಾ, ಇವನನ್ನ ಒಂದು ಆಯುಧ ತಳ್ತಾ ಇತ್ತು, ದೊರೆತನ ತಳ್ತಾ ಇತ್ತು. ದೇವರೇನ್ ಮಾಡ್ದ, ಎಲ್ಲ ಕಿತ್ಕೊಂಡು ಹೇಳ್ದ, ಹೋಗ್ಲು, ಇನ್ನು ಅವನನ್ನ ತಳ್ಳೋದಕ್ಕಾಗೋದಿಲ್ಲ, ಇನ್ನು ಅವನ ಸೆರೆಮನೆಗಲ್ಲ, ಇನ್ನು ಅವನ ಆಶೀರ್ವಾದಕ್ಕೆ. ಕಾರಣ ದೇವರು ಸೈತಾನನ ಎಲ್ಲ ಆಯುಧಗಳನ್ನ ನಿರುದಾಯವಾಗಿ ಮಾಡಿದನು. ಸೈತಾನನ ಕೈಯಲ್ಲಿ ಆಯುಧ ಇಲ್ಲ. ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಿನ್ನನ್ನು ತಳ್ಳೋದು ಸೈತಾನನಲ್ಲ, ನಿನ್ನನ್ನು ನಡೆಸೋದು ದೇವರ ಶಕ್ತಿ. ನಿನ್ನನ್ನು ತಳ್ಳೋದು ಪಾಪ ಅಲ್ಲ, ನಿನ್ನನ್ನು ತಳ್ಳೋದು ಶಾಪ ಅಲ್ಲ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳಬೇಕು. ನಿನ್ನನ್ನು ತಳ್ಳೋದು ಶಾಪ ಅಲ್ಲ, ನಿನ್ನನ್ನು ತಳ್ಳೋದು ರೋಗ ಅಲ್ಲ, ನಿನ್ನನ್ನು ತಳ್ಳೋದು ಯೇಸುವಿನ ಪ್ರೀತಿ, ಯೇಸುವಿನ ಶಕ್ತಿ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರೆ. ಒಂದು ಕಾಲದಲ್ಲಿ ನಿತಿನ್ಗೆ ಹೋಗಕ್ ಮುಂದೆ ಇಷ್ಟ ಇಲ್ಲ. ಒಂದು ಆಯುಧ ಅವನನ್ನು ತಳ್ತಾ ಇತ್ತು, ಹೋಗ ಮುಂದೆ, ಹೋಗ ಮುಂದೆ, ಹೋಗ ಮುಂದೆ. ಆದ್ರೆ ಈಗ ಯೇಸು ಅವನ ಅಪರಾಧಗಳನ್ನ ಕ್ಷಮಿಸಿದ್ರಿಂದ, ಸೈತಾನನ ಆಯುಧಗಳನ್ನ ನಿರಾಯುಧ ಮಾಡಿರೋದ್ರಿಂದ ಈಗ ನಿತಿನು ಆತನು ದುಃಖ ಪಟ್ಕೊಂಡೆಲ್ಲ ಮುಂದಕ್ಕೆ ಹೋಗೋದು. ಅವನ ಮುಂದೆ ಹಿಂದ್ಗಡೆ ದೇವರ ಶಕ್ತಿ ಇದೆ. ಅವನು ಹೇಳ್ತಾನೆ, ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಒಂದು ಕಾಲದಲ್ಲಿ ನಾನು ಇದರಲ್ಲೇ ಮುಂದುವರಿಯಕ್ಕೆ ಇಷ್ಟ ಇರ್ತಾ ಇರಲಿಲ್ಲ. ಆದ್ರೆ ಈಗ ನಾನು ಮುಂದಕ್ಕೆ ಹೋಗ್ತೀನಿ. ಕಾರಣ ನನ್ನ ಮುಂದೆ ಸೆರೆಮನಿ ಎಲ್ಲ ಇರೋದು, ನನ್ನ ಮುಂದೆ ದೇವರ ನಿತ್ಯ ಜೀವ ಇದೆ, ನನ್ನ ಮುಂದೆ ವಾಗ್ದಾನ ಇದೆ, ನನ್ನ ಮುಂದೆ ಆಶೀರ್ವಾದ ಇದೆ, ನನ್ನ ಮುಂದೆ ಸೌಭಾಗ್ಯ ಇದೆ, ನನ್ನ ಮುಂದೆ ಉನ್ನತಿ ಇದೆ. ಕಾರಣ ನನಗಾಗಿ ಯೇಸು ಎಲ್ಲವನ್ನ ತೆರೆದು ಬಿಟ್ಟಿದ್ದಾನೆ. ಇದನ್ನು ತಳ್ಳೋರು ಯಾರು ಇಲ್ಲ. ಈಗ ಒಂದು ಪದಕ್ಕೆ ಸ್ತೋತ್ರ ಹೇಳಬೇಕು. ನನ್ನ ಯೇಸು ಸ್ವಾಮಿ ಮಾಡಿದ ಕಾರ್ಯ, ಸೈತಾನನ ಎಲ್ಲ ಆಯುಧವನ್ನು ತೆಗೆದುಕೊಂಡು ಜಯಿಸಿ ಶಿಲುಬೆಯಲ್ಲಿ ಮೆರವಣಿಗೆಯೊಟ್ಟಿಗೆ ತೋರಿಸ್ತಾ ಇದ್ದಾನೆ. ಏ ಭಯ ನಿನ್ನ ಕಾಲಿನ ಕೆಳಗಡೆ ಇರೋದು, ಏ ಸೈತಾನನ ನಿನ್ನ ಕಾಲಿನ ಕೆಳಗಡೆ ಇರೋದು, ಏ ರೋಗ ನಿನ್ನ ಕಾಲಿನ ಕೆಳಗಡೆ ಇರೋದು, ಏ ಶಾಪ ನಿನ್ನ ಕಾಲಿನ ಕೆಳಗಡೆ ಇರೋದು. ಕಾರಣ ನಾನು ಎಲ್ಲವನ್ನ ಜಯಿಸಿದವನಾಗಿದ್ದೇನೆ. ನಿನ್ನನ್ನು ಆಳೋದಕ್ಕೆ ಯಾವ ಶಕ್ತಿಗಾಗಲಿ, ದುರಾತ್ಮಗಳಿಗಾಗಲಿ, ಅಧಿಕಾರಕ್ಕಾಗಲಿ, ದೊರೆತನಗಳಿಗಾಗಲಿ ಎಂದಿಗೂ ಸಾಧ್ಯವಿಲ್ಲ. ನಾನು ಇದನ್ನು ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ಕರ್ತನ ಮೇಜಿನ ಕಡೆ ನಾವು ಹೋಗೋಣ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಗಲಾತ್ಯ 3:14 ಗಲಾತ್ಯ 3:14 ಹೇಳ್ತದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರದದೆಯಲ್ಲ ಎಂಬುದಾಗಿ ಬೈಬಲಲ್ಲಿ ನಾವು ಗಮನಿಸ್ತೇವೆ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ತೂಗಾಕಲ್ಪಟ್ಟಾಗ ಬೈಬಲ್ ಗಮನಿಸ್ತೇವೆ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಆ ಎಲ್ಲ ವಿಧವಾದಂಥ ದೇವರ ವಾಕ್ಯ ಹೇಳ್ತದೆ, ಹೇಳಿರುವ ಶಾಪಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ನಮಗಾಗಿ ಶಾಪವಾದನು. ಇವತ್ತು ದೇವರ ಮಕ್ಕಳಿಂದ ನಾನು ಒಂದು ಕಾರ್ಯ ಹೇಳ್ತಾನೆ, ಶಾಪದಿಂದ ದಾರಿದ್ರ್ಯತನ, ಶಾಪದಿಂದ ರೋಗಗಳು, ಶಾಪದಿಂದ ತಲೆಮಾರುಗಳಿಂದ ಹಾದು ಬರುವಂಥ ರೋಗಗಳು, ಶಾಪದಿಂದ ತಲೆಮಾರುಗಳಿಂದ ಬರುವಂಥ ದಾರಿದ್ರ್ಯತನಗಳು, ಶಾಪದಿಂದ ತಲೆಮಾರುಗಳಿಂದ ಬರುವಂಥ ಅಕಾಲಿಕವಾದ ಮರಣಗಳು. ಇವತ್ತು ಈ ಜುಲೈ ತಿಂಗಳಲ್ಲಿ ದೇವರು ನನಗೊಂದು ಮಾತು ಹೇಳಿದನು, ಈ ಜುಲೈ ತಿಂಗಳಲ್ಲಿ ಒಂದು ದೊಡ್ಡ ರೋಗ ಸೌಖ್ಯವನ್ನ ಜನರ ಮಧ್ಯದಲ್ಲಿ ನಾನು ತೆರೆದು ಬಿಡಲಿಕ್ಕಾಗಿ ನಾನು ಹೋಗುತ್ತೇನೆ. ಯೇಸುವಿನ ನಾಮದಲ್ಲಿ ತಲೆಮಾರುಗಳಿಂದ ಆಸ್ಪತ್ರೆಗೆ ತೋರಿಸಿದ್ರೆ, ಪಾಸ್ಟರ್
ಬ್ರದರ್ ಏನು ಇಲ್ಲ ಅಂತಾರೆ. ಆದ್ರೆ ನನಗೆ ಹುಷಾರು ಯಾವಾಗ್ಲೂ ಇಲ್ಲದಂತೆ ನಾನು ಬೀಳ್ತಾ ಇದ್ದೀನಿ. ಏನಂತ ನನಗೆ ಗೊತ್ತಿಲ್ಲ. ಈ ದಿವಸದಲ್ಲಿ ಯೇಸುವಿನ ನಾಮದಲ್ಲಿ ತಲೆಮಾರುಗಳಿಂದ ಬಂದಂತ ಶಾಪ, ಅದು ಹಣಕಾಸಿನ ವಿಷಯದಲ್ಲಾಗಲಿ, ಅದು ಆತ್ಮಿಕವಾದ ವಿಷಯದಲ್ಲಾಗಲಿ, ಅದು ಕುಟುಂಬದ ವಿಷಯದಲ್ಲಾಗಲಿ, ಇವತ್ತ ಶಾಪಗಳನ್ನು ದೇವರು ಮುರಿಯುತ್ತಾನೆ. ನಾನು ಒಂದೊಂದು ಮಾತಿನಲ್ಲಿ ನಾನು ಹೇಳುತ್ತೇನೆ, ಪಾಸ್ಟರ್ ನಮ್ಮ ಮನೆಗಳಲ್ಲಿ ವಿವಾಹದ ವಿಚ್ಛೇದನೆಗಳು ನಡೆಯುತ್ತೆ. ಅದು ಸಾಧಾರಣ, ಅದಕ್ಕೆ ನಾವು ಚಿಂತೆ ಮಾಡಲ್ಲ. ಅದೊಂದು ಶಾಪವಾಗಿರುತ್ತದೆ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಒಬ್ಬರು ಒಂಟಿಯಾಗಿ ಕುಟುಂಬಗಳಾಗಿ ಜೀವಿಸಿದಂತ ಇತಿಹಾಸ ಇಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಮನೆಗಳನ್ನು ಬಿಟ್ಟು ಹೋಗ್ತಾರೆ. ಅದೊಂದು ಶಾಪವಾಗಿದೆ. ಪಾಸ್ಟರ್ ಚೆನ್ನಾಗಿ ಬೆಳೆದು ಬರ್ತೀವಿ, ಆದ್ರೆ ಒನ್ ಟೈಮಿಗೆ ಬಂದಾಗ ನಮ್ಮ ಹಣಕಾಸೆಲ್ಲ ಮುರಿದು ಹೋಗುತ್ತೆ. ಅದೊಂದು ಶಾಪವಾಗಿರುತ್ತೆ. ಏನಂತ ರೋಗ ಅಂತ ಗೊತ್ತಿಲ್ಲ, ತಕ್ಷಣವಾಗಿ ರೋಗದಲ್ಲಿ ಬೀಳ್ತೀವಿ, ಎಲ್ಲರೂ ಹುಷಾರಿಲ್ಲದಂತ ಆಗ್ತೀವಿ, ಚೆನ್ನಾಗಿ ಬೆಳೆದು ಬರ್ತೀವಿ, ಆದ್ರೆ ಕೈಗೆ ಸಿಗೋಷ್ಟರಲ್ಲಿ ಎಲ್ಲ ನಷ್ಟ. ನಾನು ಒಂದು ಕಾರ್ಯ ಹೇಳ್ತೇನೆ, ತಲೆಮಾರುಗಳಿಂದ ಬಂದಂತ ಶಾಪಗಳು ಏನೇ ಆಗಿರುವುದಾದ್ರೂ ಇವತ್ತು ಆ ಶಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಆತನು ನಿನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತೂಗಾಕಲ್ಪಟ್ಟನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಶಾಪದಲ್ಲಿ ಬಿದ್ದಿರುವಂತ ನಿನ್ನನ್ನು ಈ ದಿನ ಯೇಸು ಬಿಡಿಸುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಆ ಕುಟುಂಬದಲ್ಲಿ ಇರುವಂತಹ ವಿವಾಹದ ವಿಚ್ಛೇದನೆಗಳನ್ನು ನಾನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಆ ರೋಗಾತ್ಮಗಳನ್ನು ಕ್ಯಾನ್ಸಲ್ ಮಾಡುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಆ ದಾರಿದ್ರ್ಯತನದ ಆತ್ಮಗಳನ್ನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡುತ್ತಾ ಇದ್ದೇನೆ. ನೀನು ಆ ಶಾಪದಲ್ಲಿ ಮುಂದುವರಿಯಬಾರದು. ನೀನು ತಾತ ಅನುಭವಿಸಿದ್ದು ನೀನು ಅನುಭವಿಸಬಾರ್ದು. ನಿಮ್ಮ ಅಪ್ಪ ಅನುಭವಿಸಿದ್ದು ನೀನು ಅನುಭವಿಸಬಾರ್ದು. ನಿನ್ನ ಅಜ್ಜಿ ಅನುಭವಿಸಿದ್ದು ನೀನು ಅನುಭವಿಸಬಾರ್ದು. ಬಾಧೆ ಒಂದು ನಿನ್ನ ಗೂಡಾರದ ಸಮೀಪಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಶಾಪಗಳಿಂದ ದೇವರು ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಆತನು ಶಾಪಗ್ರಸ್ತನಾದನು. ಇವತ್ತು ನನ್ನನ್ನು ಕೇಳ್ತಿರೋ ದೇವರ ಮಕ್ಕಳೇ, ಪಾಸ್ಟರ್ ನಾನು ಇಂಥ ಒಂದು ಅನುಭವದಲ್ಲಿ ಹೋಗ್ತಾ ಇದ್ದೀನಿ, ನಾನು ಏನ್ ಮಾಡಬೇಕು ಅಂತ ಯಾರಾದ್ರೂ ಕೇಳೋರಾಗಿದ್ರೆ ನಾನು ಹೇಳ್ತೇನೆ, ಶಿಲುಬೆ ಹತ್ರ ನೀನು ಬಾ, ಯೇಸುವಿನ ಹತ್ರ ನೀನು ಬಾ. ಇವತ್ತು ನಾನು ಹೇಳ್ತೇನೆ, 2024ರಲ್ಲಿ ವಿಕ್ಟ್ರಿ ಸಭೆಯಲ್ಲಿ ದೇವರು ಕುಟುಂಬಗಳನ್ನು ದೇವರು ಕಟ್ಟಿ ನಿಲ್ಲಿಸ್ತಾನೆ. ವಿಕ್ಟ್ರಿ ಕುಟುಂಬದಲ್ಲಿ ದೇವರು ತಲೆಮಾರುಗಳನ್ನು ಕಟ್ಟಿ ದೇವರು ನಿಲ್ಲಿಸ್ತಾನೆ. ವಿಕ್ಟ್ರಿ ಕುಟುಂಬದಲ್ಲಿ ದೇವರು ಬಿಸ್ನೆಸ್ ಗಳನ್ನ ದೇವರು ಕಟ್ಟಿ ನಿಲ್ಲಿಸಲಿಕ್ಕಾಗಿ ಹೋಗುತ್ತಾನೆ ಯೇಸುವಿನ ನಾಮದಲ್ಲಿ. ಈ ಶಿಲುಬೆಯ ಮರಣದಿಂದ ದೇವರು ಮಾಡಿದ ಕಾರ್ಯ ಏನು? ಆತನ ಶಾಪದಿಂದ ದೇವರು ನಮ್ಮನ್ನು ಬಿಡಿಸಿದನು. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯ 10ನೇ ಅಧ್ಯಾಯದ ಹೇಳುತ್ತದೆ, ಹೀಗಿರುವಲ್ಲಿ 10ನೇ ಅಧ್ಯಾಯದ 19ನೇ ವಚನ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ, ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಜೀವವುಳ್ಳ ಹೊಸ ದಾರಿ. ಗಟ್ಟಿಯಾಗಿ ಹೇಳ್ರಿ, ಜೀವವುಳ್ಳ ಹೊಸ ದಾರಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನೀನು ಬಿಡಿಸಲ್ಪಡಬೇಕಾ? ಜೀವವುಳ್ಳ ಹೊಸ ದಾರಿಗೆ ನೀನು ಹೆಜ್ಜೆ ಇಡಬೇಕು. ಈ ದಾರಿ ಯಾವುದು? ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಆತನ ರಕ್ತದ ಮೂಲಕ, ಆತನ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಇಬ್ಬರು ಬನ್ರಿ. ಇಲ್ಲಿ ಇದ್ಕೊಳ್ರಿ, ಅಲ್ಲೇ ಇರೋ ಒಂದು ನಿಮಿಷ, ಕೈ ಚಾಚು. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತಾಗ, ತನ್ನ ಪ್ರಾಣವನ್ನು ಅರ್ಪಿಸಿದಾಗ,
ಬೈಬಲ್ ಹೇಳ್ತದೆ, ದೇವಾಲಯದ ತೆರೆ ಎರಡಾಗಿ ಹರಿಯಿತು. ಬೈಬಲ್ ಗಮನಿಸಿ, ಒಂದು ಕಾಲದಲ್ಲಿ ಒಬ್ಬನು ದೇವರ ಬಳಿಗೆ ಬರಬೇಕಾದ್ರೆ ಎಲ್ಲರಿಗೂ ಬರಕ್ಕಾಗ್ತಾ ಇರಲಿಲ್ಲ. ಮಹಾಯಾಜಕನು ಮಾತ್ರ ವರ್ಷಕ್ಕೆ ಒಂದಾವರ್ತಿ ಅವನು ರಕ್ತವನ್ನು ತೆಗೆದುಕೊಂಡು ಆತನು ಅತಿ ಪರಿಶುದ್ಧವಾದಂಥ ಸ್ಥಳಕ್ಕೆ ಪ್ರವೇಶ ಮಾಡಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ಯಾವಾಗ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದನೋ, ಬೈಬಲ್ ಹೇಳ್ತದೆ ಆತನ ದೇಹವು ತೆರೆಯಂತೆ ಎರಡಾಗಿ ಹರಿಯಿತು. ಅದರ ಅರ್ಥ ಏನು? ತಲೆಯಲ್ಲಿ ಮುಳ್ಳಿನ ಕಿರೀಟ ಇದೆ, ಈತನ ಕೈಗಳಲ್ಲಿ ಹಾನಿಗಳಿದೆ, ಈತನಲ್ಲಿ 39 ಚಡಿ ಏಟಿದೆ, ಈತನ ಗಡ್ಡವನ್ನ ಹರಿದಿದ್ದಾರೆ, ಮುಖಕ್ಕೆ ಉಗಿದಿದ್ದಾರೆ, ಈತನನ್ನು ನೋಡಿದ್ರೆ ಮನುಷ್ಯನ ಎಂದು ಗುರುತಿಡಲಿಕ್ಕೆ ಸಾಧ್ಯವಾಗದೆ ವಿಕೃತ ಮಾಡಿದ್ದಾರೆ. ನೆತ್ತಿಯಿಂದ ಪಾದದವರೆಗೂ ರಕ್ತವು ಆತನ ಮೈಯಲ್ಲಿ ಹರಿಯುತ್ತಾ ಇದೆ. ಆದ್ರೆ ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ, ಆತನು ಚಚ್ಚಲ್ಪಟ್ಟಾಗ ಏನ್ ಸಂಭವಿಸ್ತಾ ಇದೆ ಅಂದ್ರೆ, ಆತನ ಅಲ್ಲಿ ಒಂದು ತೆರೆ, ಒಂದು ಸ್ಕ್ರೀನ್, ಒಂದು ತೆರೆ ಎನ್ನುವುದು ಓಪನ್ ಆಗ್ತಾ ಇದೆ. ಅದರ ಅರ್ಥ ಏನು? ನಾನು ಪ್ರತಿ ಸಾರಿ ನಾನು ದೇವರ ಬಳಿಗೆ ಬಂದಾಗ, ಇವಾಗ ಇಬ್ಬರು ನಿಂತ್ಕೊಳ್ರಿ, ಈ ಕಡೆ ನನ್ನ ಕಡೆ ನಿಂತ್ಕೊಳ್ರಿ. ಈಗ ಇವರಿಬ್ಬರು ಒಂದೇ ಶರೀರ, ಯೇಸುವಿನ ಶರೀರ. ನೀವರಿಬ್ಬರು ಒಂದೇ ಶರೀರ. ನಾನು ಪ್ರತಿ ಸಾರಿ ನನ್ನ ಭಾರದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ದಾರಿದ್ರ್ಯತನದಲ್ಲಿ ಪೂರ್ವ ಪಿತೃರು ಅನುಭವಿಸಿದಂತ ಕರ್ಮಗಳು, ಪಾಪಗಳು ನನ್ನ ಮೇಲೆ ಒತ್ತುಕೊಂಡು ಬಂದಾಗ, ಯಾವಾಗ ಈ ಸತ್ಯ ಸುವಾರ್ತೆಯನ್ನು ಕೇಳಿದ್ನು, ಅಪ್ಪ ತಂದೆಯೇ ಎಂದು ನಾನು ದೇವರ ಬಳಿಗೆ ಬಂದಾಗ ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ? ನಾನು ಚರ್ಚ್ ಬಾಗಿಲಿಂದ ಒಳಗಡೆ ಬರ್ತಾ ಇಲ್ಲ. ನಾನು ಪ್ರತಿ ಸಾರಿ ಅಪ್ಪನ ಪಾದಪೀಠದಲ್ಲಿ ಬರಬೇಕಾದ್ರೆ ಯೇಸು ಎಂಬ ದೇಹ ಎಂಬ ಶರೀರ ನನಗಾಗಿ ಚಚ್ಚಲ್ಪಟ್ಟ ನಿಮಿತ್ತ ನಾನು ಪ್ರತಿ ಸಾರಿ ಯೇಸು ಎಂಬ ದೇಹದ ಒಳಗಡೆಯಿಂದ ನನ್ನ ತಂದೆಯ ಕೃಪಾಸನದ ಬಳಿಗೆ ನಾನು ಬರುತ್ತಾ ಇದ್ದೇನೆ. ಅದರ ಅರ್ಥ ಏನಂದ್ರೆ, ನಾನು ಹೊರಗಡೆ ಬಂದಾಗ, ಹೊರಗಡೆ ಇದ್ದಾಗ ಹಳೆ ವಸ್ತ್ರ, ಪಾಪ, ಶಾಪ, ದುಃಖ, ಹೋರಾಟ, ಕಣ್ಣೀರು, ವ್ಯಾಧಿ, ಇಕ್ಕಟ್ಟು, ಭಾರಗಳು, ಪಾಪ ಭಾರ, ಶಾಪ ಭಾರ ಎಲ್ಲ ಒತ್ಕೊಂಡು ಬರ್ತಾ ಇದೆ. ಆದ್ರೆ ಈ ಸ್ಕ್ರೀನ್ ಒಳಗಡೆ ಬಂದಿದೆ ತಡ, ಒಂದು ರಕ್ತ ನನ್ನನ್ನು ಪರಿಶುದ್ಧ ಮಾಡುತ್ತೆ. ಏನ್ ಮಾಡುತ್ತೆ ಗೊತ್ತಾ? ನನ್ನ ಪಾಪ, ಶಾಪ, ಭಾರನೆಲ್ಲ ತೆಗೆದು ಹೊರಗಡೆ ಹಾಕಿ ನಾನು ಒಳಗಡೆ ಬಂದಾಗ ನಾನಿನ್ನ ಹಳೆ ಮನುಷ್ಯನಲ್ಲ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರೆ. ಪ್ರತಿ ಸಾರಿ ನೀನ್ ಚರ್ಚ್ ಒಳಗಡೆ ಬಂದಾಗ ವಿಕ್ಟ್ರಿ ಬಾಗಿಲಿನ ಒಳಗಡೆ ಎಲ್ಲ ಬರ್ತಾ ಇರೋದು. ಪ್ರತಿ ಸಾರಿ ನೀನು ಬರಬೇಕಾದ್ರೆ ನಿನಗಾಗಿ ಅರಿಯಲ್ಪಟ್ಟ ಒಂದು ಶರೀರ ಇದೆ. ಆ ಶರೀರದ ಒಳಗಡೆ ನೀನು ಕಾಲಿಡಬೇಕಾದ್ರೇನೆ ಒಂದು ರಕ್ತ ನಿನ್ನ ನೆತ್ತಿಯಿಂದ ಪಾದದವರೆಗೂ ಹರಿಯುತ್ತೆ. ಆ ರಕ್ತ ಏನು? ನಿನ್ನನ್ನು ಶುದ್ಧೀಕರಿಸುವ ರಕ್ತ, ನಿನ್ನನ್ನು ನೀತೀಕರಿಸುವ ರಕ್ತ, ನಿನ್ನನ್ನು ಬಿಡಿಸುವ ರಕ್ತ. ಅದು ಯೇಸುವಿನ ಪರಿಶುದ್ಧವಾದ ರಕ್ತ. ಈ ತೆರೆ ಒಳಗಡೆ ನೀನು ಬಂದ್ರೆ ಭಯ ಇಲ್ಲ. ಯಾರೋ ಭಯ ಪಟ್ಟು ಕುತ್ಕೊಂಡಿದ್ದೀರ. ನಾನು ಹೇಳಿದೆ, ನಿನ್ನ ಕುಟುಂಬದ ಕುರಿತಾಗಿ ನಿನಗಿನ್ನು ಭಯ ಇಲ್ಲ, ನಿನ್ನ ಮಕ್ಕಳ ಕುರಿತಾಗಿ ನಿನಗೆ ಭಯ ಇಲ್ಲ, ಇನ್ನು ನನ್ನ ಭವಿಷ್ಯದ ಕುರಿತಾಗಿ ನನಗೆ ಭಯ ಇಲ್ಲ, ಇನ್ನ ಸೈತಾನನ ಕುರಿತಾಗಿ ನನಗೆ ಭಯ ಇಲ್ಲ, ಇನ್ನ ನರಕದ ಕುರಿತಾಗಿ ನನಗೆ ಭಯ ಇಲ್ಲ. ಕಾರಣ ನಾನು ಬಂದಿರೋದು ಯಾರ ಒಳಗಡೆ? ಯೇಸುವಿನ ಒಳಗಡೆ. ಈ ತೆರೆ ಒಳಗಡೆ ಬಂದ ಮೇಲೆ ಸೈತಾನನ ಹೇಳ್ತಾನೆ, ಆ ಚಂದ್ರಮೌಳಿ ಒಳಗಡೆ ಹೋಗಿದ್ದಾನಲ್ಲ, ಸ್ವಲ್ಪ ಕಳಿಸ್ಕೊಡು. ಅವನು ಪಾಪ ಮಾಡಿ ಬಂದಿದ್ದಾನೆ, ಶಿಕ್ಷೆ ಅವನ ಮೇಲೆ ಬರಬೇಕು. ಆ ಚಂದ್ರಮೌಳಿನ ಸ್ವಲ್ಪ ಕಳಿಸ್ಕೊಡು.
ಅವನು ಪೂರ್ವ ಪಿತೃಗಳ ಶಾಪದಲ್ಲಿ ಇದ್ದಾನೆ, ಅವನಿಗೆ ಅದ್ರ ಫಲ ಬರಬೇಕು. ಆ ಚಂದ್ರಮಳಿನ ಕಳಿಸ್ಕೊಡು, ಒಂದ್ಸಾರಿ ರುಬ್ಬಾಕ್ಬಿಡ್ತೀನಿ. ಆದ್ರೆ ಬಾಗ್ಲಲ್ಲಿ ಯಾರು ಗೊತ್ತಾ ನಿಂತಿರೋದು? ಯೇಸು ಹೇಳಿದನು, ನಾನೇ ಬಾಗಿಲು, ನನ್ನ ಒಳಗಡೆ ಹೋಗುವವನು ಅವನು ಸುರಕ್ಷಿತವಾಗಿದ್ದು, ಒಂದು ಪದ ಹೇಳುತ್ತೆ, ಅವನು ಮೇವನ್ನ ಕಂಡುಕೊಳ್ಳುವನು. ಅದ್ರ ಅರ್ಥ ಏನು? ಸೈತಾನನು ಪ್ರತಿ ಸಾರಿ ಕಳಿಸ್ಕೊಡ ಅಂತ ಹೇಳಿದಾಗ ಯೇಸು ಹೇಳ್ತಾನೆ, ಅವನಿಗಾಗಿ ನಾನು ರಕ್ತ ಸುರಿಸಿದ್ದೀನಿ, ಅವನಿಗಾಗಿ ನಾನು ಪ್ರಾಣ ಕೊಟ್ಟಿದ್ದೀನಿ, ಅವನಿಗಾಗಿ ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ. ಅವನ ಶಾಪಕ್ಕಲ್ಲ ಬಾಧ್ಯನು, ಅವನ ಆಶೀರ್ವಾದಕ್ಕೆ ಬಾಧ್ಯನು. ಅವನ ಮರಣಕ್ಕಲ್ಲ ಬಾಧ್ಯನು, ಅವನ ಜೀವಕ್ಕೆ ಬಾಧ್ಯನು. ಅವನ ದಾರಿದ್ರ್ಯತನಕ್ಕಲ್ಲ ಭಾಗ್ಯನು, ಅವನ ಆಶೀರ್ವಾದಕ್ಕೆ ಬಾಧ್ಯನು. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರೆ. ಆದ್ರಿಂದ ಯೇಸು ಸ್ವಾಮಿ ಹೇಳಿದ, ಈ ಬಾಗಿಲು ಒಳಗಡೆ ಒಬ್ಬ ಬಂದ್ರೆ ನಿನ್ನ ಮಗಲಲ್ಲಿ 1000 ಜನ ಬಿದ್ರು ನಿನಗೇನು ಸಂಭವಿಸೋದಿಲ್ಲ. ನಿನ್ನ ಬಲಗಡೆಯಲ್ಲಿ 10,000 ಜನರು ಬಿದ್ರು ನಿನಗೇನು ಸಂಭವಿಸೋದಿಲ್ಲ. ಬಾಧೆ ಒಂದು ದಿನ ಗುಡಾರದ ಸಮೀಪಕ್ಕೆ ಬರಲೋಕೆ ಆಗೋದಿಲ್ಲ. ಕಾರಣ, ಈ ಬಾಗಿಲಿನ ಒಳಗಡೆ ಬರುವವನು ಅವನು ಸುರಕ್ಷಿತನಾಗಿದ್ದಾನೆ. ಇವತ್ತು ಯಾರಾದ್ರೂ ಹೊರಗಡೆ ನಿಂತು ನೋಡ್ತಾ ಇದ್ರೆ, ನಿನಗಾಗಿ ಅರಿಯಲ್ಪಟ್ಟಂತ ತೆರೆ ಒಳಗಡೆ ಬಾ. ನಿನಗೆ ಸುರಕ್ಷಿತ ಮಾತ್ರ ಅಲ್ಲ, ನಿನಗೊಂದು ಮೇವು ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಅದರ ಅರ್ಥ ಏನು? ನಿನಗಾಗಿ ಒಂದು ಔತಣವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಈ ಜುಲೈ ತಿಂಗಳಲ್ಲಿ ದೇವರು ಹೇಳಿದನು ನಾಪಾಸ್. ಅದರ ಅರ್ಥ ಏನು? ದೇವರು ಎಲ್ಲ ಸಿದ್ಧ ಮಾಡಿ ದೇವರು ನಿನ್ನಲ್ಲಿ ತಂದು ಕುಳಿಸುತ್ತಾನೆ. ನೀನು ಕಷ್ಟ ಪಡುವಂತ ಅವಶ್ಯಕತೆ ಇಲ್ಲ. ನಿನಗಾಗಿ ಮೇವು ಸಿದ್ಧವಾಗಿದೆ, ನಿನಗಾಗಿ ಆಶೀರ್ವಾದ ಸಿದ್ಧವಾಗಿದೆ, ನಿನಗಾಗಿ ಉದ್ಧಾರ ಸಿದ್ಧವಾಗಿದೆ. ಇವತ್ತು ಯಾರಾದ್ರೂ ಒಳಗಡೆ ಪ್ರವೇಶಿಸಿರಿ. ಒಳಗಡೆ ಬರದಿರ ನಿನಗೆ ಸುರಕ್ಷಿತ ಇಲ್ಲ. ನಿನ್ನನ್ನು ಸುರಕ್ಷಿತಗೊಳಿಸೋದಕ್ಕಾಗಿ, ನಿನಗಾಗಿ ಮೇವ್ ಸಿದ್ಧ ಮಾಡೋದಕ್ಕಾಗಿ ಯೇಸು ಸ್ವಾಮಿ ಪಟ್ಟಂತ ಪಾಡು ಸಾಧಾರಣವಾದದಲ್ಲ. ಗೆತ್ಸೆಮನ ತೋಟದಲ್ಲಿ ಮೊಣಕಾಲಲ್ಲಿ ಕುತ್ಕೊಂಡು ಯೇಸು ಸ್ವಾಮಿ ತನ್ನ ತಂದೆ ಬಳಿಯಲ್ಲಿ ಹೇಳ್ತಾನೆ, ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು, ಆದರೆ ನನ್ನ ಚಿತ್ತ ಅಲ್ಲಪ್ಪ, ನಿನ್ನ ಚಿತ್ತ. ಮಾನವ ಕುಲಕ್ಕೆ ಸುರಕ್ಷತೆಯನ್ನ ಮೇವನ್ನ ಸಿದ್ಧ ಮಾಡೋದಕ್ಕಾಗಿ ನನ್ನ ದೇಹ ಎಂಬ ತೆರೆ ಅರಿಯಲ್ಪಡುತ್ತೆ ಅಪ್ಪ. ಆದರೆ ನಾನು ಅನುಭವಿಸ್ಲಿಕ್ಕೆ ಹೋಗ ಈ ಬಾಧೆಗಳು ಬಹಳ ವೇದನೆಕರವಾದದ್ದು, ದುಃಖಕರವಾದದ್ದು. ಸಾಧ್ಯವಾದರೆ ಪಾನ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು, ಆದರೂ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ. ಯೇಸು ಗೆತ್ಸೆಮನ ತೋಟದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಆಶೀರ್ವಾದಕ್ಕೆ ಆಮೇಲೆ ಹೇಳೋದು ಬಹಳ ಸುಲಭ. ಈ ಆಶೀರ್ವಾದಕ್ಕಾಗಿ ಯೇಸು ಸ್ವಾಮಿ ಪಟ್ಟ ಪಾಡು ಬಹಳ ಘೋರವಾದದ್ದು. ಪ್ರಾರ್ಥನೆ ಮಾಡಿ ಅಂತ ಹೇಳಿದ ಶಿಷ್ಯರು ನಿದ್ದೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ನೋಡಿದನು, ನನ್ನನ್ನು ಬಲಪಡಿಸೋದಕ್ಕೆ ಯಾರು? ತಂದೆಯಾದ ದೇವರು ತನ್ನ ದೂತನನ್ನು ಇಳಿಸಿದನು. ಆತನ ಬೆವರಿನ ಹನಿಗಳು ರಕ್ತದ ಹನಿಗಳಾಗಿ ತೊಟ್ಟಿಡ್ತಾ ಇದೆ. ಆತನ ಬಾಯಲ್ಲಿ ಒಂದೇ ಒಂದು ಪದ, ತಂದೆಯೇ, ತಂದೆಯೇ, ತಂದೆಯೇ. ಆತನನ್ನು ಹಿಡ್ಕೊಳ್ಳೋದಕ್ಕೆ ಬಂದವರು ಬೇರೆ ಯಾರು ಇಲ್ಲ. ತಾನು ಪ್ರೀತಿ ಮಾಡಿದಂತ ಶಿಷ್ಯನಾದ ಇಸ್ಕರಿಯೋತನ ಮುತ್ತಿನಿಂದ ಹಿಡ್ಕೊಡಕ್ ಬಂದಿದ್ದಾನೆ. ಯೇಸು ಸ್ವಾಮಿ ಹೇಳಿದನು, ಗೆಳೆಯನೇ, ನನ್ನನ್ನು ಮುತ್ತಿನಿಂದ ಹಿಡ್ಕೊಡಕ್ ಬಂದಿದ್ದೀಯ. ಓಲೆಕಾರರು ಅವನನ್ನು ಹಿಡಿದು ಕೇಫನ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಅವನನ್ನು ಹಾಕಿದಾಗ
ಆತನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಆತನನ್ನ ಹೊಡೆದರು. ಹೇಳು, ನಿನ್ನನ್ನು ಹೊಡೆದವರು ಯಾರು ಅಂತ ಪ್ರವದಿಸು ಅಂತ ಹೇಳಿದಾಗ ಯೇಸು ಸ್ವಾಮಿ ಗೊತ್ತಾಯ್ತು, ಇದು ವಧಿಸ್ಲಿಕ್ಕೆ ಹೋಗುವಂತ ಕುರಿಮಾರಿ ನಾನು. ಆತನು ಮೌನವಾಗಿದ್ದನು. ಆತನ ಮುಖಕ್ಕೆ ಉಗುಳಿದರು, ಪರಿಹಾಸ ಮಾಡಿದರು. ಆದರೂ ನನ್ನನ್ನು ಸುರಕ್ಷಿತಪಡಿಸೋದಕ್ಕೆ, ನನಗಾಗಿ ಮೇವನ್ನು ಸಿದ್ಧ ಮಾಡೋದಕ್ಕೆ ಆ ಪ್ರಶ್ನೆಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಮೌನವಾಗಿದ್ದನು. ಪೇತ್ರನ 3 ಸಾರಿ ಯೇಸು ಸ್ವಾಮಿಯನ್ನ, ನಾನು ನಿನ್ನನ್ನು ಅರಿಯನು, ಆತನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಮೌನವಾಗಿದ್ದನು. ಕಾರಣ, ಒಂದು ಗುಂಪಿನ ಜನಕ್ಕೆ ಸುರಕ್ಷತೆಯನ್ನ, ಮೇವನ್ನು ಸಿದ್ಧ ಮಾಡುವುದಕ್ಕಾಗಿ. ಎಲ್ಲರೂ ಹೇಳಿದ್ರು ಇವತ್ತನು ದೇವ ದೂಷಕನು. ಎಲ್ಲರೂ ಪ್ರಶ್ನೆ ಮಾಡಿದರು. 7 ನ್ಯಾಯಾಸನಗಳಲ್ಲಿ ಯೇಸು ಸ್ವಾಮಿಯನ್ನು ವಿಧಿಸಿದಾಗಲೂ ಆತನಲ್ಲಿ ಅಪರಾಧ ಏನು ಸಿಗಲಿಲ್ಲ, ಆತನಲ್ಲಿ ಪಾಪ ಏನು ಸಿಗಲಿಲ್ಲ. ಪಿಲಾತನು ಕೇಳಿದ, ಒಂದೇ ಒಂದು ಮಾತು ಹೇಳು, ನಾನು ನಿನ್ನನ್ನು ತಪ್ಪಿಸ್ಬಿಡ್ತೀನಿ. ಯೇಸು ಸ್ವಾಮಿ ಹೇಳಿದನು, ಒಂದೇ ಒಂದು ಮಾತು ಹೇಳಿದ್ರೆ ದೂತರ ಗಣಗಳು ಇಳಿಯುತ್ತೆ. ನಾನು ಮೌನವಾಗಿರೋದು, ನನ್ನ ದೇಹ ಎಂಬ ತೆರೆ ಅರಿಯಲ್ಪಟ್ಟಾಗ ಒಂದು ಗುಂಪಿನ ಜನ ಅದರಲ್ಲಿ ಪ್ರವೇಶಿಸ್ತಾರೆ. ಅವರಿಗೆ ಸುರಕ್ಷತೆಯನ್ನು, ಮೇವನ್ನು ಸಿದ್ಧ ಮಾಡುವುದಕ್ಕಾಗಿ ತಂದೆ ಚಿತ್ತಕ್ಕೆ ಒಪ್ಪಿಸ್ತಾ ಇದ್ದಾನೆ. ನೀನೇನು ಮಾಡಬೇಕೋ ಮಾಡು. ಯೇಸು ಸ್ವಾಮಿಯನ್ನು ತಪ್ಪಿಸುವುದಕ್ಕಾಗಿ ಪಿಲಾತನು ಅನೇಕ ಕಾರ್ಯಗಳನ್ನು ಆತನ ಮಾಡಿದನು. ಆತನನ್ನು 39 ಚಡಿ ಏಟಿಗೆ ಒಪ್ಪಿಸಿಕೊಟ್ಟನು. ರೋಮನ್ ಸೈನಿಕರು ಆತನನ್ನ ಕೈಗಳನ್ನು ಕಟ್ಟಿ 39 ಚಡಿ ಏಟುಗಳನ್ನು ಆತನ ಬೆನ್ನಿಗೆ ಹೊಡೆದಾಗ ಒಂದೊಂದು ಚಡಿ ಏಟಿನಲ್ಲಿ ಮಾಂಸದ ಕಷ್ಣಗಳು ಹೊರಗಡೆ ಬರಬೇಕಾದ್ರೆ ಯೇಸು ಸ್ವಾಮಿ ಹೇಳಿದನು, ಈ ಬಾಸುಂಡೆಯಿಂದ ಸುರಕ್ಷತೆಯು, ಮೇವನ್ನು ನನ್ನ ಜನ ಕಂಡುಕೊಳ್ತಾರೆ. ಆತನ ಶರೀರದಿಂದ ಒಂದೊಂದು ಮಾಂಸದ ಕಷ್ಣಗಳು ಹೊರಗಡೆ ಬರಬೇಕಾದ್ರೆ ಆತನು ಮೌನವಾಗಿದ್ದನು. 39 ಚಡಿ ಏಟುಗಳನ್ನು ಹೊಡೆದು ಉಳುವವರ ನೆಲವಾಗಿ ಆತನ ಶರೀರವನ್ನು ಮಾರ್ಪಡಿಸಿ ಅವನನ್ನ ಆಳವಾದಂತ ಗುಂಡಿಗೆ ಹಾಕಿ ಕುಕ್ಕಿದಾಗ ಯೇಸು ಸ್ವಾಮಿ ಹೇಳಿದನು, ನಾನು ಕೆಳಗಡೆ ಹೋಗ್ತಾ ಇರೋದ್ರಿಂದ ನನ್ನ ಜನ ಉನ್ನತಕ್ಕೆ ಏರಿಸಲ್ಪಡ್ತಾ ಇದ್ದಾರೆ. ಮುಳ್ಳಿನ ಕಿರೀಟವನ್ನು ಧರಿಸಿ, ಕೆಂಪ ಒಳ್ಳಿಯನ್ನು ಒದಿಸಿ, ಆತನ ಕೈಗೆ ಕೋಲನ್ನು ಕೊಟ್ಟು ಆತನ ಮುಖಕ್ಕೆ ಉಗಿದರು. ಬೈಬಲ್ ಹೇಳುತ್ತದೆ, ಉಗಿಯುವವರಿಗೆ ತನ್ನ ಗಡ್ಡವನ್ನು ಮರೆ ಮಾಡಲಿಲ್ಲ, ಅರಿಯುವವರಿಗೆ ತನ್ನ ಗಡ್ಡವನ್ನು ಒಡ್ಡಿದನು. ಮುಳ್ಳಿನ ಕಿರೀಟವನ್ನು ಆತನಿಗೆ ಧಾರಣೆ ಮಾಡಿದಿ, ಆತನ ಕೈಯಲ್ಲಿ ಕೋಲನ್ನು ಕೊಟ್ಟು ಕಂಪು ಉಳ್ಳಿಯನ್ನು ಆತನಿಗೆ ಧರಿಸಿದಾಗ ಅವರು ಎಲ್ಲ ಹೇಳಿದ್ರು ತಮಾಷೆಯಾಗಿ, ಈತನು ಯೆಹೂದ್ಯರ ಅರಸನು ಎಂಬುದಾಗಿ. ಜನರ ಅಪಹಾಸ್ಯದ ಮಧ್ಯದಲ್ಲೂ ಯೇಸು ಸ್ವಾಮಿ ಮೌನವಾಗಿದ್ದನ ಕಾರಣ ಏನಂದ್ರೆ, ನನ್ನ ಜನರಿಗೆ ಒಂದು ಸುರಕ್ಷತೆಯನ್ನ, ಒಂದು ಮೇವನ್ನು ಸಿದ್ಧಪಡಿಸುವುದಕ್ಕಾಗಿ. ಪಿಲಾತನ ಮುಂದೆ ತಂದು ನಿಲ್ಲಿಸಿದಾಗ ಪಿಲಾತ ಹೇಳಿದ, ಹಬ್ಬದ ಸಂವತ್ಸರದಲ್ಲಿ ನಾನು ನಿಮಗೆ ಬೇಕಾದವ್ರನ್ನ ಯಾರನ್ನಾದ್ರೂ ಬಿಟ್ಟು ಕೊಡ್ತೀನಿ, ಯಾರು ಬೇಕು ನಿಮಗೆ? ಎಲ್ಲ ಜನ ಹೇಳಿದ್ರು, ಬರಬ್ಬನನ್ನ ಬಿಟ್ಬಿಡು, ಕೊಲೆಗಡಕ, ಕೊಂದವನು, ಸುಲಿಗೆ ಮಾಡುವವನು. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ನಯ್ಯ? ಕುಷ್ಠ ರೋಗಿಗಳನ್ನ ಶುದ್ಧ ಮಾಡಿದನು, ಪಾಪಿಗಳನ್ನ ಪ್ರೀತಿಸಿದನು, ಸತ್ತವರನ್ನ ಎಬ್ಬಿಸಿದನು, ರೋಗಿಗಳನ್ನ ಸೌಖ್ಯ ಮಾಡಿದನು, ಹಸಿದವರಿಗೆ ಆಹಾರವನ್ನು ಕೊಟ್ಟನು. ಆತನನ್ನ ಅಂಗೀಕರಿಸೋದಕ್ಕೆ ಒಬ್ಬರು ಇರಲಿಲ್ಲ. ಎಲ್ಲರೂ ಹೇಳಿದ್ರು, ಬರಬ್ಬನನ್ನ ಬಿಡು. ಕೂಗುವಂತ ಜನರ ಮಧ್ಯದಲ್ಲಿ ಯೇಸು ಮೌನವಾಗಿದ್ದನು. ಪಿಲಾತ ಕೇಳಿದ, ಈತನನ್ನ ಏನ್ ಮಾಡೋದು? ಎಲ್ಲಾ ಜನ ಒಟ್ಟಾಗಿ ಕೂಗಿ ಹೇಳಿದ್ರೆ, ಈತನನ್ನ ಶಿಲುಬೆಗೆ ಹಾಕ್ರಿ, ಶಿಲುಬೆಗೆ ಹಾಕ್ರಿ, ಶಿಲುಬೆಗೆ ಹಾಕ್ರಿ. ಬರಬ್ಬನು
ಬಿಟ್ಟು ಕಳಿಸಿ ಪಿಲಾತನ ಕೈಯನ್ನ ತೊಳ್ಕೊಂಡ. ನನಗೂ ಇದರಲ್ಲಿ ಯಾವ ಪಾಲಿಲ್ಲ. ಯಹೂದ್ಯರು ಚಿಂತೆ ಮಾಡಿದ್ರು, ನಾವೇನೋ ದೊಡ್ಡ ಕಾರ್ಯ ಸಾಧಿಸ್ತಾ ಇದ್ದೀವಿ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ಇದು ತಂದೆಯಾದಂಥ ದೇವರ ಅನಾದಿ ಸಂಕಲ್ಪ. ಅವನ ಅರಿಯಲ್ಪಡೋದ್ರ ನಿಮಿತ್ತ ಒಂದು ಗುಂಪಿನ ಜನ ಸುರಕ್ಷತೆಯನ್ನ ಮೇವನ್ನು ಅವರು ಕಂಡುಕೊಳ್ಳುತ್ತಾರೆ. ಯೇಸು ಸ್ವಾಮಿ ಆತನು ಯೆರೂಸಲೇಮಿನಿಂದ ಗೊಲ್ಗೊಥಾ ಬೆಟ್ಟದವರೆಗೂ ಹೋಗಬೇಕಾದ್ರೆ ಜನ ಅಪಹಾಸ್ಯ ಮಾಡಿದ್ರು. ನೀನ್ ತಾನೇ ಯೆಹೂದ ಅರಸನು, ನೀನ್ ತಾನೇ ಹೇಳಿದ್ದು 3 ದಿವಸದಲ್ಲಿ ಆಲಿಯನ್ನು ಕಡಿಮೆ ಕೆಟ್ಟುತ್ತೇನಂತ ನೀನ್ ತಾನೇ ಹೇಳಿದ್ದು, ಮಾಡು. ವಧಿಸ್ಲಿಕ್ಕೆ ಹೋಗುವ ಕುರಿಮರಿಯ ಹಾಗೆ ಯೇಸು ಸ್ವಾಮಿ ಮೌನವಾಗಿದ್ದನು. ಯೇಸು ಸ್ವಾಮಿಯನ್ನ ಗೊಲ್ಗೊಥಾ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಬೇಕಾದ್ರೆ ಆತನಿಗೆ ನಡೆಯಕ್ಕಾಗಲಿಲ್ಲ. ಯಾರಿದ್ದಾರೆ ಶಿಲ್ಬೆ ಹೊರೋದಕ್ಕೆ? ಸಾಮರ್ಥ್ಯರು ಹೇಳಿದ್ರು ನಮ್ಮ ಕೈಯಲ್ಲಿ ಆಗಲ್ಲ, ಹಣವಂತರು ಹೇಳಿದ್ರು ನನ್ನ ಕೈಯಲ್ಲಿ ಆಗಲ್ಲ, ಬಲ್ಲಿದರು ಹೇಳಿದ್ರು ನನ್ನ ಕೈಯಲ್ಲಿ ಆಗಲ್ಲ. ಅದೇ ಕುರಿಯದವನಾದಂಥ ಸಿಮೋನನು ಬರ್ತಾ ಇದ್ದಾನೆ, ಮನೆ ಕೆಲಸ ಮುಗಿಸ್ಕೊಂಡು ಬಲವಂತವಾಗಿ ಅವನನ್ನು ಹಿಡಿದು ಶಿಲ್ಬೆ ಹೊರು ಅಂತ ಹೇಳಿದ್ರು. ಆದರೆ ಅವನು ಚಿಂತೆ ಮಾಡ್ದ, ಅಯ್ಯೋ ಏನಕ್ಕೆ ಇದು ಅಂತ. ಆದರೆ ಅವನಿಗೆ ಗೊತ್ತಿಲ್ಲ, ನಿನ್ನ ಕುಟುಂಬಕ್ಕೆ ಒಂದು ಸುರಕ್ಷತೆ, ನಿನ್ನ ಕುಟುಂಬಕ್ಕೆ ಒಂದು ಮೇವು ಈ ಶಿಲುಬೆಯಿಂದ ಉಂಟಾಗತ್ತೆ. ನೀನು ಆತನ ಶಿಲುಬೆಯನ್ನು ನೀನು ಹೊತ್ತು ಮುಂದಕ್ಕೆ ಸಾಗುತ್ತಾ ಇರೋದು ಅದು ನಿನ್ನ ಜೀವನದ ಸೌಭಾಗ್ಯ ಸಿಮೋನನೇ. ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕಾದ್ರೆ ವಧಿಸಲಿಕ್ಕೆ ಹೋಗುವಂತ ಕುರಿಮರಿಯ ಹಾಗೆ ಮೌನವಾಗಿದ್ದನು. ಶಿಲುಬೆಯ ಮರಣವನ್ನು ಕಂಡಾಗ ಅಕ್ಕಪಕ್ಕದ ಕಳ್ಳರು ಅದರಿಂದ ಓಡಿ ಹೋಗೋದಕ್ಕೆ ನೋಡಿದಾಗ ಯೇಸು ಸ್ವಾಮಿ ಶಿಲುಬೆಯ ಮರಣಕ್ಕಾಗಿ ತನ್ನ ಕೈಗಳನ್ನು ತನ್ನ ಕಾಲುಗಳನ್ನು ಒಪ್ಪಿಸಿಕೊಟ್ಟನು. ಕಾರಣ, ನಾನು ಅರಿಯಲ್ಪಡ್ತಾ ಇರೋದು ಒಂದು ಗುಂಪಿನ ಜನ ನನ್ನ ಒಳಗಡೆಯಿಂದ ಹೋಗಿ ಅವರ ಮೇವನ್ನು ಕಂಡುಕೊಳ್ತಾರೆ, ಅವರು ಸುರಕ್ಷಿತವಾಗಿರುತ್ತಾರೆ. ಶಿಲುಬೆಯಲ್ಲಿ ತೂಗಾಕಲ್ಪಟ್ಟಾಗ ಎಲ್ಲಾ ಜನ ಹೇಳಿದ್ರು, ಇದು ನಿನ್ನ ಸೋಲು, ನಿನ್ನ ಸೇವೆ ಮುಗೀತು, ನೀನ್ ನಿಜವಾಗ್ಲೂ ದೇವ ಕುಮಾರನಾಗಿರೆ, ನಿನ್ನನ್ನು ನೀನು ರಕ್ಷಿಸಿಕೋ. ಯೇಸು ಸ್ವಾಮಿ ಕರವನ್ನ ಚಾಚಿ ಗಟ್ಟಿಯಾದ ಶಬ್ದದೊಟ್ಟಿಗೆ ಕೂಗಿ ಹೇಳಿದ, ತಂದೆಯೇ, ತಂದೆಯೇ, ಇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇವರನ್ನ ನೀನು ಕ್ಷಮಿಸು. ಆ ಶಿಲುಬೆಯ ಮರಣದಲ್ಲಿ ಯೇಸು ಸ್ವಾಮಿ ಒಂದು ಗುಂಪಿನ ಜನರಿಗಾಗಿ ಸುರಕ್ಷತೆಯನ್ನ ಮೇವನ್ನ ಸಿದ್ಧ ಮಾಡ್ತಾ ಇದ್ದನು. ತಂದೆಯೇ, ತಂದೆಯೇ, ಆ ಶಿಲುಬೆಯ ಮರಣದಲ್ಲೂ ನಿನಗಾಗಿ ಯೇಸು ಸ್ವಾಮಿ ಒಡಕಿದಲ್ಲಿ ನಿಂತನು. ಆ ಶಿಲುಬೆಯ ಮರಣದಲ್ಲೂ ಯೇಸು ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ಮಾತನಾಡಿದನು. ಆ ಶಿಲುಬೆಯ ಮರಣದಲ್ಲೂ ಯೇಸು ಸ್ವಾಮಿ ನಿನ್ನನ್ನು ನೆನೆಸಿಕೊಂಡನು. ತಂದೆಯೇ, ನಾನು ಇವನ್ನ ಪ್ರೀತಿ ಮಾಡಿದೆ, ನಾನು ಇವರಿಗಾಗಿ ಸಮಸ್ತವನ್ನು ಮಾಡಿದೆ, ಇವನ್ನ ಮುಟ್ಟದೆ, ರೋಗ ಸೌಖ್ಯ ಮಾಡಿದೆ, ಆದ್ರೂ ಇವ್ರು ನನ್ನನ್ನು ತಳ್ಳಿ ಬಿಟ್ರಪ್ಪ. ಇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇವನ್ನ ಕ್ಷಮಿಸು ತಂದೆಯೇ. ನಿನಗಾಗಿ ಕ್ಷಮೆಯನ್ನು ಕೇಳುವಂತ ಒಬ್ಬ ಪರಲೋಕದ ಯೇಸು ಆತನ ತೆರೆ ಹರಿಯುವುದಕ್ಕಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟ. ಪಕ್ಕದಲ್ಲಿರೋ ಕಳ್ಳರು ಹೇಳಿದ್ರು, ಯೇಸುವೇ, ನಿನ್ನನ್ನೇ ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು. ಇನ್ನೊಬ್ಬ ಹೇಳ್ದ, ನಾ ಮಾಡಿದ್ದನ್ನು ನಾವು ಅನುಭವಿಸ್ತಾ ಇದ್ದೀವೋ, ಆದರೆ ಈತನಲ್ಲಿ ಯಾವ ಪಾಪ ಇಲ್ಲ. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದು ಹಿಂತಿರುಗಿ ಬರುವಾಗ ನನ್ನನ್ನು ನೆನೆಸಿಕೋ. ಯೇಸು ಸ್ವಾಮಿ ಹೇಳಿದನು, ನಿನಗಾಗಿ ಒಂದು ಸುರಕ್ಷಿತ ಮೇವನ್ನು ಪರದೇಶದಲ್ಲಿ ಸಿದ್ಧ ಮಾಡ್ತಾ ಇದ್ದಾನೆ. ಈ ಹೊತ್ತು ನೀನು ನನ್ನ ಸಂಗಡ ಪರದೇಶದಲ್ಲಿರುವೆ. ಓ, ಆ ಶಿಲುಬೆಯ ಮರಣ, ಆ ವೇದನೆ ನೆನೆಸಿಕೊಂಡಾಗ
ಅಪ್ಪ, ವಾಕ್ಯದಲ್ಲಿ ಕೊಡಲ್ಪಟ್ಟಂತ, ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಟ್ಟಂತ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ನಮಗಾಗಿ ಶಾಪವಾದಾಗ ತಂದೆಯಾದಂತ ದೇವರು ಕೈ ಬಿಟ್ಟನು. ಅವನು ಗಟ್ಟಿಯಾದ ಸ್ವರದೊಟ್ಟಿಗೆ ಕೂಗಿ ಹೇಳಿದನು, ಏಲಿ ಏಲಿ ಲಮ ಸಬಕ್ತಾನಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನೀ ನನ್ನನ್ನು ಕೈ ಬಿಟ್ಟೆ? ಕೈ ಹಿಡಿಯಲ್ಪಟ್ಟಂತ ಯೇಸು ಸ್ವಾಮಿ, ತಂದೆಯ ಮಡಿನಲ್ಲಿದ್ದಂಥ ಯೇಸು ಸ್ವಾಮಿ, ವಾಕ್ಯವಾದವನಾದಂಥ ಯೇಸು ಸ್ವಾಮಿ ನಮ್ಮ ಅಪರಾಧಗಳನ್ನು ತಾನು ಹೊತ್ತುಕೊಂಡು ಆತನ ನಮಗಾಗಿ ಶಾಪಗ್ರಸ್ತನಾದಂಥ ನಿಮಿತ್ತ ತಂದೆಯಾದಂಥ ದೇವರು ನಮ್ಮನ್ನು ಕೈ ಬಿಟ್ಟನು. ಅವನು ಕೂಗಿ ಹೇಳಿದನು, ಏಲಿ ಏಲಿ ಲಮ ಸಬಕ್ತಾನಿ, ನನ್ನ ತಂದೆಯೇ, ನನ್ನ ದೇವರೇ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ? ಕಾರಣ, ಈ ತೆರೆ ಒಳಗಡೆ ಹೋದವನು ಒಬ್ಬನು ಕೈ ಬಿಡಲ್ಪಡಬಾರದು. ಅವನು ಸುರಕ್ಷಿತವಾಗಿದ್ದು ಮೇವನ್ನು ಕಂಡುಕೊಳ್ಳಬೇಕು. ಯೇಸು ಆ ಶಿಲುಬೆಯ ಮರಣದಲ್ಲಿ ಗಟ್ಟಿಯಾಗಿ ಕೂಗಿ ಹೇಳ್ತನು, ಎಲ್ಲವೂ ನೆರವೇರಿತು. ನನಗೆರಡನೇ ಅವಕಾಶ ಬೇಕಾಗಿಲ್ಲ, ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ. ಈ ತೆರೆ ಒಳಗಡೆ ಯಾರು ಬರ್ತಾರೋ ಅವನು ಸುರಕ್ಷಿತವಾಗಿದ್ದ ಮೇವನ್ನು ಕಂಡುಕೊಳ್ತಾನೆ. ಯೇಸು ಸ್ವಾಮಿಯ ಪ್ರಾಣವನ್ನ ಯಾವ ಹಿಂಸೆ ಆಗಲಿ, ಯಾವುದೇ ವಿಧವಾದಂಥ ನೋವುಗಳಾಗಲಿ ಎಲ್ಲ ತೆಗೆದಿದ್ದು ಯೇಸು ಸ್ವಾಮಿ ಸ್ವತಃವಾಗಿ ತಂದೆ ಬಳಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿ ಆತನು ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟನು. ಈ ಶಿಲುಬೆಯ ಸಂದೇಶ ನಿನಗೆ ಕೂಗಿ ಹೇಳೋದು, ಆತನ ತೆರೆ ಒಳಗಡೆ ನೀನು ಹೋದರೆ ನೀನು ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತೆ. ನಿನಗಾಗಿ ದೇವರ ಮೇವನ್ನು ಸಿದ್ಧ ಮಾಡ್ತಾನೆ. ಕೂತಿರೋ ಸ್ಥಳದಲ್ಲಿ ಬಲಗೈಯನ್ನ ಮೇಲೆತ್ತಿ ಕರ್ತನ ಮೇಜಿನ ಕಡೆ ಪ್ರವೇಶಿಸೋಣ. ಥ್ಯಾಂಕ್ ಯು ಹೇಳ್ರಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ಅಪ್ಪ, ನನಗೆ ಈ ತೆರೆ ಒಳಗಡೆ ಬರೋದಕ್ಕೆ ಕೃಪೆ ಕೊಟ್ಟಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ನಾನು ಈ ತೆರೆ ಹೊರಗಡೆ ಇರೋನಲ್ಲಪ್ಪ, ಈ ತೆರೆ ಒಳಗಡೆ ಇರುವವನು. ಆ ಶಿಲುಬೆಯ ಮರಣದಲ್ಲೂ ನನ್ನನ್ನು ಯೋಚನೆ ಮಾಡದೆ ನನ್ನನ್ನು ನೆನೆಸಿಕೊಂಡೆ ಅಪ್ಪ. ನನ್ನನ್ನು ನೀನು ಮರೆಯಲಿಲ್ಲ. ಪ್ರಾರ್ಥನೆ ಮಾಡ್ರಿ. ಇವತ್ತು ನಿನಗಾಗಿ ಒಂದು ಸುರಕ್ಷತೆ ಇದೆ. ಇವತ್ತು ನಿನಗಾಗಿ ದೇವರೊಂದು ಮೇವನ್ನು ಸಿದ್ಧ ಮಾಡಿದ್ದಾನೆ. ಎಸಯ್ಯ ಎಂದು ಕೂಗಿ ಕರೆಯಿರಿ. ದೈವ ಪ್ರಸನ್ನತೆ ಸ್ಥಳವನ್ನು ತುಂಬಿಕೊಳ್ಳುತ್ತಾ ಇದೆ. ಬಾಯಿ ತೆರೆದು ಎಸಯ್ಯ ಎಂದು ಕೂಗಿ ಕರೆಯಿರಿ. ಅಪ್ಪ ಎಂದು ಕೂಗಿ ಕರೆಯಿರಿ. ಇವತ್ತು ಆತನ ರಕ್ತ ನಿಮ್ಮನ್ನು ಎಲ್ಲರನ್ನು ತೊಳೆದು ಶುದ್ಧೀಕರಿಸುತ್ತೆ. ಇವತ್ತು ಆತನ ರಕ್ತ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕಾಗಿ ಹೋಗುತ್ತೆ. ಇವತ್ತಿನ ಆತನ ರಕ್ತ ನಿನ್ನನ್ನು ಸ್ವತಂತ್ರ ಮಾಡಲಿಕ್ಕಾಗಿ ಹೋಗುತ್ತೆ. ಬಾಯಿ ತೆರೆದ, ಅಪ್ಪ ನಾನು ನಿನ್ನ ತೆರೆ ಒಳಗಡೆ ಬರ್ತಾ ಇದ್ದೇನೆ ಅಪ್ಪ. ನುಣುಪಾದ ಮೊಳಗಳನ್ನು ತ್ಯಜಿಸಿ ಬಿಡಲಿಲ್ಲ. ನನ್ನ ಯೋಚಿಸಿದೆ,
ನನ್ನ ಪ್ರೀತಿಸಿದೆ, ನನಗಾಗಿ ಜೀವವ ಕೊಟ್ಟೆ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವವ ಕೊಟ್ಟೆ, ನಡುಗುವ ಕಾಲ್ಗಳ ಕಂಡೆ, ಕಣ್ಣೀರು ಹೊಳೆಯಾಗಿ ಹರಿಯಿತಯ್ಯ, ನಡುಗುವ ಕಾಲ್ಗಳ ಕಂಡೆ, ಕಣ್ಣೀರು ಹೊಳೆಯಾಗಿ ಹರಿಯಿತಯ್ಯ, ರುಧಿರ ಸುರಿಸಿ ಪಾಡುಪಟ್ಟು ತಿರಸ್ಕರಿಸಲಿಲ್ಲ, ಮರಣ ಸುಳಿದ ಸಮಯದಲ್ಲೂ ಬಿಟ್ಟು ಕೊಡಲೇ ಇಲ್ಲ, ರುಧಿರ ಸುರಿಸಿ ಪಾಡುಪಟ್ಟು ತಿರಸ್ಕರಿಸಲಿಲ್ಲ, ಮರಣ ಸುಳಿದ ಸಮಯದಲ್ಲೂ ಬಿಟ್ಟು ಕೊಡಲಿಲ್ಲ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವವ ಕೊಟ್ಟೆ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವವ ಕೊಟ್ಟೆ, ಕಂಡೆ, ಕಣ್ಣೀರು ಹೊಳೆಯಾಗಿ ಹರಿಯಿತಯ್ಯ, ನಡುಗುವ ಕಾಲ್ಗಳ ಕಂಡೆ, ಕಣ್ಣೀರು ಹೊಳೆಯಾಗಿ ಹರಿಯಿತಯ್ಯ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವವ ಕೊಟ್ಟೆ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವವ ಕೊಟ್ಟೆ. ಪರಿಶುದ್ಧನಾದ ದೇವರೇ, ತುಂಬಲ್ಪಟ್ಟಂಥ ಈ ಮಹಿಮೆಯಲ್ಲಿ ನಿನ್ನ ಜನರಿಗಾಗಿ ನಾ ಪ್ರಾರ್ಥಿಸ್ತೇವೆಪ್ಪ. ಮತ್ತೊಂದಾವರ್ತಿ ನಮ್ಮನ್ನೆಲ್ಲರನ್ನ ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದೇವರೇ, ನಿನ್ನ ಹಾಗೆ ನಮ್ಮನ್ನು ಪರಿಶುದ್ಧ ಮಾಡು.